ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಬ್ರಿಕ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ಕೃಷ್ಣಾರ್ಜುನ ಸರ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಚಾಪ್ಟರ್ ವೈಸ್ ನೋಡೋಣ. ನಾನು ಈಗೇನು ಕ್ವಶನ್ಸ್ ಕೊಡೋಕೆ ಹೋಗ್ತಿದ್ದೀನಿ, ನಾನು ನಿಮಗೆ ಇಷ್ಟು ಕ್ವಶನ್ಸನ್ನು ನೀಟಾಗಿ ಓದ್ಕೊಳ್ಳಿ, ಯಾವುದೇ ಮಿಸ್ಟೇಕ್ಸ್ ಇಲ್ಲದ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ 40 ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ನಾನೇನು ಕೊಡೋಕೆ ಹೋಗ್ತಿದ್ದೀನಿ ಕ್ವಶನ್ಸು, ಆ ಕ್ವಶನ್ಸ್ ಎಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಸೊ ಅಷ್ಟನ್ನು ಓದ್ಕೊಂಡ್ರು ಸಾಕು, ನಿಮಗೆ 40 ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಈಗ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡೋಣ. ಮೊದಲನೇ ಚಾಪ್ಟರ್ಗೆ ಬರೋಣ. ಓಕೆ, ಮೊದಲನೇ ಚಾಪ್ಟರ್ ಬಂದು ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ ಚಾಪ್ಟ್ರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋದಾದರೆ ನೀವಿಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್ ಆ್ಯಂಡ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್. ಇವೆರಡನ್ನ ನೀವು ಓದ್ಕೊಳ್ಳಿ, ಯಾಕಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಫಸ್ಟು ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್, ಹೌ ದಿಸ್ temperature will affect on the solubility of gas in a liquid. ಟೆಂಪರೇಚರ್ ಮತ್ತು ಪ್ರೆಷರ್ಗೆ ಬಂದಾಗ ನಿಮಗೆ ಅದು ಹೆನ್ರೀಸ್ ಲಾ ಬರುತ್ತೆ. ಹೆನ್ರೀಸ್ ಲಾ ವಿಲ್ ಎಕ್ಸ್ಪ್ಲೈನ್ ಹೌ ದಟ್ ಪ್ರೆಷರ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್. ಸೆಕೆಂಡ್ ಒನ್ ನೋಡೋದಾದರೆ ಸಾಲಿಡ್ ಇನ್ ಎ ಲಿಕ್ವಿಡ್, ಅಗೈನ್ ಹೌ ದ ಟೆಂಪರೇಚರ್ ಅಂಡ್ ಪ್ರೆಷರ್ ವಿಲ್ ಅಫೆಕ್ಟ್ ಆನ್ ದಿ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್ ಅಂಡ್ ಸಾಲಿಡ್ ಇನ್ ಎ ಲಿಕ್ವಿಡ್. ಇವೆರಡೂ ನಾವು ಎಕ್ಸ್ಪ್ಲೈನ್ ಮಾಡೋದು ಲೀ ಚಾರ್ಟ್ಲೆಸ್ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇಫ್ ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ, ಸೊ ಅದನ್ನು ನೋಡಿಕೊಂಡು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಇವೆರಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು 2 ಮಾರ್ಕ್ಸ್ಗೆ ನಿಮಗೆ. ನೆಕ್ಸ್ಟ್ ಹೆನ್ರೀಸ್ ಲಾ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಇದು ಅಷ್ಟೇ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ಗೆ ಇದು ಅಷ್ಟೇ. ಹೆನ್ರೀಸ್ ಲಾ ಸ್ಟೇಟ್ಮೆಂಟನ್ನು ಬರೀಬೇಕು, ಅದ್ರ ಜೊತೆಗೆ ನಿಮಗೆ 2 ಅಪ್ಲಿಕೇಶನ್ಸ್ ಕೇಳ್ಬೋದು, ಅಥವಾ ಹೆನ್ರೀಸ್ ಲಾ ಮ್ಯಾಥಮೆಟಿಕಲ್ ಫಾರ್ಮ್ ಅಂಡ್ 1 ಅಪ್ಲಿಕೇಶನ್ ಕೇಳ್ಬೋದು. ಇದು ಅಷ್ಟೇ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ತುಂಬ ಟೆಸ್ಟ್ ಅಂಡ್ ಎಕ್ಸಾಮ್ಗಳಲ್ಲಿ ಬರ್ದಿರ್ತೀರಾ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಇನ್ನೊಂದು ಡಿಫರೆನ್ಸ್ ನೋಡೋದಾದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ರೌಲ್ಟ್ಸ್ ಲಾ. ಅಗೇನ್ ಇದು ಕಂಟಿನ್ಯೂಷನ್ ಇರುತ್ತೆ ನಿಮಗೆ. ನಾನ್ ಐಡಿಯಲ್, ಐಡಿಯಲ್ ಸೊಲ್ಯೂಷನ್ ಡಿಫರೆನ್ಸಸ್ ಬರ್ದಿದ್ದಾದ್ಮೇಲೆ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ರೌಲ್ಟ್ಸ್ ಲಾ, ಇದು ಅಷ್ಟೇ. ಇವೆರಡರಲ್ಲಿ ನಿಮಗೆ ಒಂದು ಕ್ವಶನ್ ಅನ್ನು 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಾಬಬಿಲಿಟಿ ತುಂಬ ಇದೆ ನಿಮಗೆ. ನೆಕ್ಸ್ಟ್ ಬರೋಣ, ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಮೆನ್ಷನ್ ಇಟ್ಸ್ 1 ಪ್ರಾಕ್ಟಿಕಲ್ ಯುಟಿಲಿಟಿ ಅಂತ. ಸೊ ರಿವರ್ಸ್ ಆಸ್ಮಾಸಿಸ್ ಅನ್ನು ಡಿಫೈನ್ ಮಾಡಬೇಕು. ಇಲ್ಲಿ ಡಿಫೈನ್ ಮಾಡ್ಬೇಕಾದ್ರೆ ನೀವು ಮೆಜಾರಿಟಿ ಏನು ಮಾಡ್ತೀರಾ ಅಂತಂದ್ರೆ, ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಂತ, ಅಥವಾ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಅಂತ ಆಸ್ಮಾಸಿಸ್ ಮತ್ತೆ ರಿವರ್ಸ್ ಆಸ್ಮಾಸಿಸ್ ಡೆಫಿನೇಷನ್ ಹೇಳ್ಬಿಡ್ತೀರಾ. ಬಟ್ ಹಿಯರ್ ದ ಪ್ರಾಬ್ಲಮ್ ಈಸ್, ಇಲ್ಲಿ ರಿವರ್ಸ್ ಆಸ್ಮಾಸಿಸ್ ಅಲ್ಲಿ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ರಿವರ್ಸ್ ಆಸ್ಮಾಸಿಸ್ಗೆ. ಬಟ್ ನೀವೇನು ಬರೀತೀರಾ ಅಲ್ಲಿ ಬರಿಬೇಕಾದ್ರೆ ಹೈಯರ್ ಟು ಲೋಯರ್ ಅಂತ ಬರೀತೀರಾ. ಬಟ್ ಅದ್ರ ಜೊತೆಗೆ ನೀವೇನು ಮಾಡ್ಬೇಕಂತಂದ್ರೆ, ರಿವರ್ಸ್ ಆಸ್ಮಾಸಿಸ್ ಇಸ್ ನಾಟ್ ಎ ನ್ಯಾಚುರಲ್ ಪ್ರೋಸೆಸ್. ನಾವು ಎಕ್ಸ್ಟರ್ನಲ್ ಪ್ರೆಷರನ್ನು ಅಪ್ಲೈ ಮಾಡಬೇಕಾಗತ್ತೆ. ಮೋರ್ ದೆನ್ ಆಸ್ಮಾಟಿಕ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಮಾತ್ರನೇ ಆಗುವಂಥದ್ದು. ಸೊ ಅದನ್ನು ಪಾಯಿಂಟನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ ಕ್ವಶನಲ್ಲಿ. ಇಲ್ಲ ಅಂತಂದರೆ ನಿಮ್ಗೇನಾಗುತ್ತೆ ಮಾರ್ಕ್ಸ್. ಈಗ ಆಸ್ಮಾಸಿಸ್ ಡಿಫೈನ್ ಮಾಡಬೇಕಾದ್ರೆ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಬಟ್ ರಿವರ್ಸ್ ಆಸ್ಮಾಸಿಸ್ಗೆ ಹೈಯರ್ ಟು ಲೋಯರ್ ಅಂತ ಹೇಳೋಂಗಿಲ್ಲ ನೀವು. ಯಾಕಂತಂದ್ರೆ ಆಸ್ಮಾಸಿಸ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್, ಬಟ್ ರಿವರ್ಸ್ ಆಸ್ಮಾಸಿಸ್ ಇಸ್ ನಾಟ್ ಎ ನ್ಯಾಚುರಲ್ ಪ್ರೋಸೆಸ್. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ವೆನ್ ದ ಪ್ರೆಷರ್ ಇಸ್ ಅಪ್ಲೈಡ್, ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಅಪ್ಲೈಡ್ ಹೈಯರ್ ದ್ಯಾನ್ ದಿ ಆಸ್ಮಾಟಿಕ್ ಪ್ರೆಷರ್, ದೆನ್ ದ ಸಾಲ್ವೆಂಟ್ ವಿಲ್ ಮೂವ್ ಫ್ರಮ್ ದ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕಂಪ್ಲೀಟ್ ಆಗಿ ಬರೀಬೇಕಾಗುತ್ತೆ. ಅಂಡ್ ಪ್ರಾಕ್ಟಿಕಲ್ ಯುಟಿಲಿಟಿ ಅಂತ ಬಂದ್ರೆ ನಿಮಗೆ ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಇಟ್ಸ್ ಅ ಡಿಸಾಲಿನೇಷನ್ ಆಫ್ ದ ಸಿ ವಾಟರ್. ನೆಕ್ಸ್ಟ್, what is abnormal molar mass, what is its Vanta factor for the certain electrolytes. ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತಂದ್ರೆ ಏನು ಅಂತ ಡಿಫೈನ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ಇಲ್ಲೊಂದು ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಲೈಕ್ NCERT ಎಕ್ಸಾಂಪಲ್ K2SO4 ಅಂಡ್ NaCl ಅಂಡ್ KCl. ನಿಮಗೆ ವ್ಯಾಂಟಾ ಫ್ಯಾಕ್ಟರ್ ಫಾರ್ ದ K2SO4 ಬಂದ್ರೆ ಇಟ್ಸ್ ವ್ಯಾಂಟಾ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 3 ಬರುತ್ತೆ. ಅಂಡ್ ಸೋಡಿಯಂ ಕ್ಲೋರೈಡ್ಗೆ ವ್ಯಾಂಟಾ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 2 ಬರುತ್ತೆ. ಅಂಡ್ KClಗೆ ವ್ಯಾಂಟಾ ಫ್ಯಾಕ್ಟರ್ 2 ಬರುತ್ತೆ ನಿಮಗೆ ವ್ಯಾಂಟಾ ಫ್ಯಾಕ್ಟರ್. ಇದು ಅಷ್ಟೇ ನಿಮಗೆ ತುಂಬ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನ್ಯೂಮರಿಕಲ್ಸ್ ಅಂತ ಬಂದರೆ ನಿಮಗೆ ಇಲ್ಲಿ, ಸೊ ನ್ಯೂಮರಿಕಲ್ಸ್ ಅಂತ ಬಂದರೆ ಕಾಲಿಗೇಟಿವ್ ಪ್ರಾಪರ್ಟೀಸ್. ಅಂಡ್ ನಾನು ಮತ್ತೆ ಹೇಳ್ತಿದ್ದೀನಿ, NCERT ನ್ಯೂಮರಿಕಲ್ಸ್ ಅಂತ ಬಂದಾಗ ನಿಮಗೆ ಇಲ್ಲಿ
ಅದರಲ್ಲಿ ಇಂಟೆಕ್ಸ್ ನ್ಯೂಮರಿಕಲ್ಸ್ ಅಂತ ಸಹ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿ ಇಂಟೆಕ್ಸ್ ನೀವು NCERT ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿದ್ರೆ ಅಲ್ಲಿ ಇಂಟೆಕ್ಸ್ ಕ್ವಶನ್ಸ್ ಅಂತಾನು ಇದೆ. ಸಾಲ್ಡ್ ಎಕ್ಸಾಂಪಲ್ಸ್ ಅಂಡ್ ಇಂಟೆಕ್ಸ್ ಕ್ವಶನ್ಸ್ ಅವೆರಡನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅವೆರಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. NCERT ನಲ್ಲಿ ಏನು ಎಕ್ಸಾಂಪಲ್ಸ್ ಇದೆ ಅಷ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟೆಕ್ಸ್ ಕ್ವಶನ್ಸ್ ಅಂತ ನಿಮಗೆ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡಿದರೆ ಸೊಲ್ಯೂಷನ್ಸ್ ಅವರೇ ಕೊಟ್ಟಿದ್ದಾರೆ, ಜೊತೆಗೆ ಕೆಲವೊಂದು ಕ್ವಶನ್ಸ್ ಅನ್ನ ಇಂಟೆಕ್ಸ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ನೀಟಾಗಿ ಓದ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಅಲ್ಲಿ ಕವರ್ ಆಗುತ್ತೆ ನಿಮಗೆ. ಸೊ ಅಲ್ಲಿ ನ್ಯೂಮರಿಕಲ್ಸ್ ಎಲ್ಲಿ ಕೇಳ್ತಾರೆ ಅಂತಂದ್ರೆ ನಿಮಗೆ ಇಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್, ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, ನ್ಯೂಮರಿಕಲ್ಸ್ ಜೊತೆಗೆ ನಿಮಗೆ ರೌಲ್ಸ್ ಲಾ ನ್ಯೂಮರಿಕಲ್ಸ್ ಇದೆಯಲ್ವಾ, P total is equal to P1 into X1 plus P2 into X2. ಸೊ ಆದ್ರ ಮೇಲೇನು ಸಹ ನಿಮಗೆ ನ್ಯೂಮರಿಕಲ್ಸ್ ಅನ್ನ ಸೇರಿಸಿ ಕಂಬೈನ್ಡ್ ಎರಡು ನ್ಯೂಮರಿಕಲ್ಸ್ ಅನ್ನ ಕೇಳ್ತಾರೆ ಇಲ್ಲಿ ನಿಮಗೆ. ಸೊ ಎರಡರಲ್ಲಿ ನಿಮಗೆ ಒಂದು ಟೋಟಲ್ ನಿಮಗೆ ಇಲ್ಲಿ ಎರಡು ನ್ಯೂಮರಿಕಲ್ಸ್. ಲಾಸ್ಟ್ ಇಯರ್ ನೋಡಿದ ಪ್ಯಾಟರ್ನ್ ನೋಡಿದ್ರೆ ನಿಮಗೆ ಒಂದು ಟೋಟಲ್ ನಿಮಗೆ ಔಟ್ ಆಫ್ ಸಿಕ್ಸ್ ನ್ಯೂಮರಿಕಲ್ಸ್ ಅಲ್ಲಿ ನಿಮಗೆ 3 ನ್ಯೂಮರಿಕಲ್ಸ್ NCERT ಸಾಲ್ಡ್ ಎಕ್ಸಾಂಪಲ್ಸ್ ಇತ್ತು. ಇನ್ನು ಉಳಿದಿರುವಂಥದ್ದು 3 ನ್ಯೂಮರಿಕಲ್ಸ್ ನಿಮಗೆ NCERT ಇಂಟೆಕ್ಸ್ ಕ್ವಶನ್ಸ್ ಅಲ್ಲಿ ಇತ್ತು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಇಯರ್ ಪೇಪರ್ ಅನ್ನ. 3 ಇಂಟೆಕ್ಸ್ ಕ್ವಶನ್ಸ್, 3 NCERT ಸಾಲ್ಡ್ ಎಕ್ಸಾಂಪಲ್ಸ್. ಓವರ್ ಆಲ್ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ 3 ಚಾಪ್ಟರ್ ಇಂದ 6 ನ್ಯೂಮರಿಕಲ್ಸ್ ಏನು ಬರುತ್ತೆ ಆ 6 ನ್ಯೂಮರಿಕಲ್ಸ್ ಅಲ್ಲಿ 3 ಸಾಲ್ಡ್ ಎಕ್ಸಾಂಪಲ್, 3 ಇಂಟೆಕ್ಸ್ ಕ್ವಶನ್ಸ್ ಆಗಿತ್ತು. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು. ಸೊ NCERT ಇಂಟೆಕ್ಸ್ ಕ್ವಶನ್ಸ್ ನ್ಯೂಮರಿಕಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದರಲ್ಲೂ ಸಹ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಇಷ್ಟಾಯ್ತು ನಿಮಗೆ ಕಂಪ್ಲೀಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೊಲ್ಯೂಷನ್ ಚಾಪ್ಟರ್ ಇಂದ. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಿದ ತಕ್ಷಣ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್, ನಿಮಗೆ ತುಂಬಾ ಕ್ವಶನ್ಸ್ ಇಲ್ಲ ಅದರಲ್ಲಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಫಸ್ಟ್ ಬಂದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಫಸ್ಟ್ ಬರೋದೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದರಲ್ಲಿ ಏನು ಬರುತ್ತೆ ನಿಮಗೆ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್. ಫಸ್ಟ್ ನೀವು ಡಯಾಗ್ರಾಮ್ ಅನ್ನ ಬರೀಬೇಕಾಗತ್ತೆ, ಅದರ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಬರೀಬೇಕಾಗತ್ತೆ, ಸೆಲ್ ರೆಪ್ರೆಸೆಂಟೇಷನ್ ಕೇಳ್ಬೋದು, ಡಯಾಗ್ರಾಮ್ ಅನ್ನ ಕೇಳ್ಬೋದು. ಟೋಟಲ್ ನಿಮಗೆ ಇಲ್ಲಿ 3 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ, ವರ್ಕಿಂಗ್ ಅನ್ನ ಕೇಳ್ಬೋದು. ಸೊ ಯಾವ ತರ ಅದು ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಗತ್ತೆ ಅನ್ನೋದನ್ನ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ ನೀವು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ದ ಎಕ್ಸಾಮಿನೇಷನ್. ನೆಕ್ಸ್ಟ್, ಮೆನ್ಷನ್ ಎನಿ 3 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದಿ ಕಂಡಕ್ಟಿವಿಟಿ ಆಫ್ ದಿ ಇದು ಅಷ್ಟೇ. ಇವೆರಡರಲ್ಲಿ ನಿಮಗೆ ಈ ಕ್ವಶನ್ ನಂಬರ್ 2 ಮತ್ತೆ 3 ಏನ್ ಕಾಣಿಸ್ತಿದೆ ನಿಮಗೆ ಇಲ್ಲಿ, ಮೆನ್ಷನ್ ದಿ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಆನ್ ದಿ ಎಸ್ಪೆಷಲಿ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲಿಟಿಕ್ ಅಂಡ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್. ಇಲ್ಲಿ ನೋಡಿ 2 ಕ್ವಶನ್ ಇದೆ ನೋಡಿ, ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಮತ್ತೆ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್ ಅಂತ ಏನಿದೆ, ಡೆಫಿನೆಟ್ಲಿ ಅವೆರಡರಲ್ಲಿ ಒಂದು ಕ್ವಶನ್ ಎವ್ರಿ ಇಯರ್ ಕೇಳ್ತಾನೆ ಇದ್ದಾರೆ ನಿಮಗೆ. ಸೊ ಫ್ಯಾಕ್ಟರ್ಸ್ ಇದೆ, ಅದರಲ್ಲಿ ಎರಡರಲ್ಲೂ ಕಾಮನ್ ಪಾಯಿಂಟ್ ಒಂದಿದೆ, ಟೆಂಪರೇಚರ್ ಅಂತ. ಟೆಂಪರೇಚರ್ ಎರಡಕ್ಕೂ ಕಾಮನ್ ಆಗಿರುತ್ತೆ. ಇನ್ನೊಂದು 2 ಫ್ಯಾಕ್ಟರ್ನ ಓದ್ಕೊಳ್ಳಿ. ಸೊ ನಿಮಗೆ 3 ಮಾರ್ಕ್ಸ್ಗೆ ಎವ್ರಿ ಇಯರ್ ಕೇಳ್ತಿರುವಂತಹ ಕ್ವಶನ್ ಇದು ನಿಮಗೆ. ನೆಕ್ಸ್ಟ್ ಬರೋಣ ಇಂಪಾರ್ಟೆಂಟ್ ಕ್ವಶನ್, ಫ್ಯಾರಡೇಸ್ ಫಸ್ಟ್. ಇವೆರಡರಲ್ಲೂ ಅಷ್ಟೇ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಿರುವಂಥ ಎವ್ರಿ ಇಯರ್ ಕೇಳ್ತಿರುವಂಥ ಕ್ವಶನ್, ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಇವೆರಡರಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಅನ್ನು ಎವ್ರಿ ಇಯರ್ ಕೇಳ್ತಾನೆ ಇದ್ದಾರೆ ನಿಮಗೆ. ನೆಕ್ಸ್ಟ್, ಸ್ಟೇಟ್ ಕೋಲ್ರಾಸ್ ಲಾ ಅಂಡ್ ರೈಟ್ ಇಟ್ಸ್ ಟು ಎನಿ 2 ಅಪ್ಲಿಕೇಶನ್ಸ್. ಕೋಲ್ರಾಸ್ ಲಾ ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾಗತ್ತೆ, ಹಾಗೆ ಅದಕ್ಕೆ ಒಂದು 2 ಅಪ್ಲಿಕೇಶನ್ಸ್ ಅನ್ನ ಬರೀಬೇಕಾಗತ್ತೆ ನಾವು. ನೆಕ್ಸ್ಟ್, ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ H2O2 ಫ್ಯೂಯಲ್ ಸೆಲ್, ರೈಟ್ ದಿ ಆನೋಡಿಕ್, ಕ್ಯಾಥೋಡಿಕ್ ಅಂಡ್ ಓವರ್ ಆಲ್ ರಿಯಾಕ್ಷನ್. ಇದು ಅಷ್ಟೇ, H2O2 ಫ್ಯೂಯಲ್ ಸೆಲ್ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಅನ್ನ ಬರೀಬೇಕು. ನಮಗೆ ಕೆಮಿಸ್ಟ್ರಿನಲ್ಲಿ, ಎಂಟೈರ್ ಕೆಮಿಸ್ಟ್ರಿನಲ್ಲಿ ಡಯಾಗ್ರಾಮ್ಸ್ ಅಂತ ಬರುವಂಥದ್ದು ಎರಡೇ, ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಇನ್ನೊಂದು ಬಂದು H2O2 ಫ್ಯೂಯಲ್ ಸೆಲ್. ನೀಟಾಗಿ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವಿತ್ ಲೇಬಲ್ಡ್ ಡಯಾಗ್ರಾಮ್ಸ್ ಇರಬೇಕಾಗತ್ತೆ. ನೀವು H2O2 ಯಾವ ಕಡೆ ಬರುತ್ತೆ, ಕ್ಯಾಥೋಡ್ ಅಂಡ್ ಆನೋಡ್ ಯಾವುದು, ಎಲೆಕ್ಟ್ರೋಲೈಟ್ ಯಾವುದು, ಸೊ H2O ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ, ಕಂಪ್ಲೀಟ್ ಆಗಿ ನೀವು ಅದನ್ನ ಲೇಬಲ್ಡ್ ಮಾಡಬೇಕಾಗತ್ತೆ, ಬರೆದು ಮತ್ತೆ ರಿಯಾಕ್ಷನ್ಸ್ ಅನ್ನ ಬರೀಬೇಕು. ಕ್ಯಾಥೋಡಿಕ್ ರಿಯಾಕ್ಷನ್, ಆನೋಡಿಕ್ ರಿಯಾಕ್ಷನ್ ಮತ್ತೆ ಓವರ್ ಆಲ್ ರಿಯಾಕ್ಷನ್. ನೆಕ್ಸ್ಟ್, what are secondary cells and write its equation for the lead storage battery. ಅದ್ರ ಜೊತೆಗೆ ಪ್ರೈಮರಿ ಬ್ಯಾಟ್ರಿನೂ ಹಾರ್ಡ್ ಮಾಡ್ಕೊಳ್ಳಿ. ಪ್ರೈಮರಿ ಸೆಲ್ ಅಂಡ್ ಡ್ರೈ ಸೆಲ್ ನಿಮಗೆ ಈಕ್ವೇಶನ್ಸ್ ಅನ್ನ ಬರ್ಕೋಬೇಕಾಗತ್ತೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸೆಕೆಂಡರಿ ಬ್ಯಾಟ್ರೀಸ್ ಅಂತ ಬಂದು ಡಿಫೈನ್ ಮಾಡಿ, ಹಾಗೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿಗೆ ಈಕ್ವೇಶನ್ಸ್, ಅಲ್ಲಿ ಡಿಸ್ಚಾರ್ಜ್ ರಿಯಾಕ್ಷನ್ ಇದೆ ನಿಮ್ಗೆ. ಅಲ್ಲಿ ಡಿಸ್ಚಾರ್ಜ್ ರಿಯಾಕ್ಷನ್ ಅಲ್ಲಿ ಆನೋಡಿಕ್ ರಿಯಾಕ್ಷನ್ ಮತ್ತೆ ಕ್ಯಾಥೋಡಿಕ್ ರಿಯಾಕ್ಷನ್, ಓವರ್ ಆಲ್ ರಿಯಾಕ್ಷನ್, 3 ರಿಯಾಕ್ಷನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಥಿಯರಿ ಓರಿಯೆಂಟೆಡ್ ಕ್ವಶನ್ಸ್. ಆದ್ರೆ ನ್ಯೂಮರಿಕಲ್ಸ್ ಎಲ್ಲಿ ಕೇಳ್ತಾರೆ ನಿಮಗೆ ಈ ಚಾಪ್ಟರ್ ನಲ್ಲಿ ಅಂತಂದ್ರೆ, ಸೊ ನಾನ್ ಸ್ಟಿಕ್ ಈಕ್ವೇಶನ್ ಅಲ್ಲಿ ಎವ್ರಿ ಇಯರ್ ಒಂದು ಕ್ವಶನ್ ಫಿಕ್ಸ್ ಇದ್ದ ಹಾಗೆ. ಅದರಲ್ಲಿ ನಿಮಗೆ ಸೆಲ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಕೊಟ್ಟಿರ್ತಾರೆ, ಹಾಗೆ ಕಾನ್ಸಂಟ್ರೇಷನ್ಸ್ ಆಫ್
ಆಕ್ಸಿಡೈಸ್ ಸ್ಪೀಸೀಸ್ ಮತ್ತು ರೆಡ್ಯೂಸ್ ಸ್ಪೀಸೀಸ್ ಕೊಟ್ಟಿರ್ತಾರೆ ನಿಮಗೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸನ್ನು ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತೀರಾ, ಲಾಗ್ ವ್ಯಾಲ್ಯೂನ ತೊಗೋಬೇಕಾದ್ರೆ ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತೀರಾ. ಸೊ ನೀಟಾಗಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಅಂತೂ ನಾನ್ಸ್ಟ್ ಈಕ್ವೇಷನ್ ಮೇಲೆ ಒಂದು ನ್ಯೂಮರಿಕಲ್ ಅಂತೂ ಫಿಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನ್ಯೂಮರಿಕಲ್ ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ರಿಮೈನಿಂಗ್ ಟಾಪಿಕ್ಸ್ ಎಲ್ಲಿ ಗಿಬ್ಸ್ ಎನರ್ಜಿ, ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಮತ್ತು ಕೋಲ್ರಾಸ್ ಲಾ ಇವೆಲ್ಲ ಸೇರಿಸಿ ನಿಮಗೆ ಏನಾಗಿರುತ್ತೆ ಒಂದು ನ್ಯೂಮರಿಕಲ್ ಇರುತ್ತೆ. ಮತ್ತು ಇಲ್ಲಿ ಫ್ಯಾರಡೇಸ್ ಲಾಸ್ ಎಲ್ಲ ಸೇರಿಸಿ ನಿಮಗೆ ಒಂದು ನ್ಯೂಮರಿಕಲ್ ಇರುತ್ತೆ. ಒಂದು ನ್ಯೂಮರಿಕಲ್ ಬಂದು ನಿಮಗೆ ನಾನ್ಸ್ಟ್ ಈಕ್ವೇಷನ್ ಇರುತ್ತೆ, ಇನ್ನೊಂದು ನ್ಯೂಮರಿಕಲ್ ಈ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ಟೋಟಲ್ 2 ನ್ಯೂಮರಿಕಲ್ ಕವರ್ ಆಗುತ್ತೆ ನಿಮಗೆ ಇಲ್ಲಿ ಓವರ್ ಆಲ್. ನೆಕ್ಸ್ಟ್ ಚಾಪ್ಟರ್ ಬರೋಣ, ದಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಈಸಿಯೆಸ್ಟ್ ಚಾಪ್ಟರು ನಿಮಗೆ. ಇದರಲ್ಲಿ ತುಂಬ ಕ್ವಶನ್ಸ್ ಇಲ್ಲ, ತುಂಬ ಕಡಿಮೆ ಕ್ವಶನ್ಸ್ ಇದೆ, ಮತ್ತು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡುವಂಥ ಚಾಪ್ಟರ್ ಇದು ನಿಮಗೆ. ಸೊ ಇಲ್ಲಿ ಡೆರಿವೇಷನ್ಸ್ ಇಟ್ಸ್ ಅ ಯೂನಿವರ್ಸಲ್, ನಾವು ಹೇಳ್ಬಿಡ್ತೀವಿ ಯೂನಿವರ್ಸಲ್ ಇದರಲ್ಲಿ ಬರುವಂಥ ಡೆರಿವೇಷನ್ ಇದು ನಮಗೆ. ಕೆಮಿಕಲ್ ಕೈನೆಟಿಕ್ಸ್ ಅಂದಿದ ತಕ್ಷಣ ಫಸ್ಟ್ ಸ್ಟಾರ್ಟ್ ಮಾಡುವಂಥದ್ದು ಡೆರಿವೇಷನ್ ನಾವು ರೇಟ್ ಕಾನ್ಸ್ಟೆಂಟ್, ದಟ್ ಈಸ್ ಫಾರ್ ದ ಝೀರೋ ಆರ್ಡರ್ ರಿಯಾಕ್ಷನ್ ಅಂಡ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇವೆರಡರಲ್ಲಿ ಒಂದು ಅಂತ ಹೇಳ್ತೀವಿ. ಅಡಿಷನಲಿ ಅದ್ರ ಜೊತೆಗೆ ನೀವು ಇನ್ನೊಂದು ಡೆರಿವೇಷನ್ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಯಾವುದಪ್ಪ ಅಂತಂದ್ರೆ ಇಟ್ಸ್ ಅ ಫಸ್ಟ್ ಆರ್ಡರ್ ಗ್ಯಾಸ್ ಫೇಸ್ ರಿಯಾಕ್ಷನ್. ಏನದು ಗ್ಯಾಸ್ ಫೇಸ್ ರಿಯಾಕ್ಷನ್ ಅಂತಂದ್ರೆ ನಿಮ್ಮ NCERT ನಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಆರ್ಡರ್ ಡೆರಿವೇಷನ್ ಆದಮೇಲೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಗ್ಯಾಸ್ ಫೇಸ್ ಡೆರಿವೇಷನ್ ಅಂತ ಇದೆ. A gives rise to ಲೈಕ್ A gives rise to ನೋಡ್ಬೋದು, ಇದು A gives rise to B + C ಅಂತ ಒಂದು ಗ್ಯಾಸ್ ಫೇಸ್ಗೆ ಒಂದು ಡೆರಿವೇಷನ್ ಇದೆ. ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೇಟ್ ಕಾನ್ಸ್ಟೆಂಟ್ ಫಾರ್ ಝೀರೋ ಆರ್ಡರ್, ಫಸ್ಟ್ ಆರ್ಡರ್ ರಿಯಾಕ್ಷನ್ ಜೊತೆಗೆ ಗ್ಯಾಸ್ ಫೇಸ್ ರಿಯಾಕ್ಷನ್ಗೆ ನಿಮಗೆ ಡೆರಿವೇಷನ್ ಇದೆ. ಆ ಮೂರನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 100% ಈ ಮೂರರಲ್ಲಿ ಒಂದು ಬಂದೇ ಬರುತ್ತೆ, 100% ಗ್ಯಾರಂಟಿ. ಅದಕ್ಕೆ ಮೂರಲ್ಲಿ ಒಂದು ಕೊಟ್ಟೆ ಕೊಡ್ತಾರೆ, ಕೊಡಲೇಬೇಕು ಸಹ, ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ಕೊಂಡ್ರೆ ನಿಮಗೆ ಈ ಚಾಪ್ಟರ್ಲಿ ಇಷ್ಟನ್ನು ನೀವು ಕವರ್ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮಗೆ ಕವರ್ ಆಗ್ಬಿಡುತ್ತೆ. ನಿಮಗೆ ಇಲ್ಲಿ ಯಾವ್ದು ಇಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಮಾಲಿಕ್ಯುಲಾರಿಟಿ ಅಂಡ್ ಆರ್ಡರ್ ಆಫ್ ರಿಯಾಕ್ಷನ್, ಹಾಗೆ ನಿಮಗೆ ವಾಟ್ ಈಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವನ್ ಎಕ್ಸಾಂಪಲ್. ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಎಕ್ಸಾಂಪಲ್ಸ್ ನಿಮಗೆ 2 ಎಕ್ಸಾಂಪಲ್ಸ್ ಬರುತ್ತೆ. ಇನ್ವರ್ಷನ್ ಆಫ್ ಕೆನ್ ಶುಗರ್, ಹಾಗೆ ಹೈಡ್ರಾಲಿಸಿಸ್ ಆಫ್ ಈಥೈಲ್ ಅಸಿಟೇಟ್ ಬೈ ಯೂಸಿಂಗ್ ಎಕ್ಸೆಸ್ ಆಫ್ ವಾಟರ್. ಸೊ ಅವೆರಡು ಎಕ್ಸಾಂಪಲ್ಸ್ ಬರುತ್ತೆ. ನೆಕ್ಸ್ಟ್ ಡಿಫೈನ್ ಕೊಲ್ಯೂಷನ್ ಫ್ರೀಕ್ವೆನ್ಸಿ, ವಾಟ್ ಆರ್ ದ 2 ಫ್ಯಾಕ್ಟರ್ಸ್ ಲೀಡ್ ಟು ದ ಎಫೆಕ್ಟಿವ್ ಕೊಲ್ಯೂಷನ್. ಸೊ ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂತಂದ್ರೆ ಡಿಫೈನ್ ಮಾಡಬೇಕಾಗತ್ತೆ. ಸೊ ನಂಬರ್ ಆಫ್ ಕೊಲ್ಯೂಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ವಿ ನೋನ್ ಇಸ್ ಕೊಲ್ಯೂಷನ್ ಫ್ರೀಕ್ವೆನ್ಸಿ. ಮತ್ತೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಟು ದ ಎಫೆಕ್ಟಿವ್ ಕೊಲ್ಯೂಷನ್. ಎಫೆಕ್ಟಿವ್ ಕೊಲ್ಯೂಷನ್ ಆಗೋದಕ್ಕೆ ಯಾವ ಫ್ಯಾಕ್ಟರ್ಸ್ ನಮಗೆ ಬೇಕಾಗುತ್ತೆ ಅಂದ್ರೆ ಇಟ್ಸ್ ಅ ಪ್ರಾಪರ್ ಓರಿಯಂಟೇಷನ್ ಅಂಡ್ ಥ್ರೆಶೋಲ್ಡ್ ಎನರ್ಜಿ. ನೆಕ್ಸ್ಟ್ ಇದು ಅಷ್ಟೇ ನಿಮಗೆ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಎಫೆಕ್ಟ್ ಆಫ್ ದ ಕೆಟಲಿಸ್ಟ್ ಆನ್ ದ ರಿಯಾಕ್ಷನ್. ಸೊ ಅದು ನಿಮ್ಗೆ ಗೊತ್ತಿದೆ, ವಿತ್ ಕೆಟಲಿಸ್ಟ್ ವಿತೌಟ್ ಕೆಟಲಿಸ್ಟ್ ಅಂತ ಒಂದು ಗ್ರಾಫ್ ಇದೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ಆ ಗ್ರಾಫ್ ಏನಿದೆ ನೀವು ಅದನ್ನು ಡ್ರಾ ಮಾಡಬೇಕಾಗುತ್ತೆ. ಇದು 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಡೆರಿವೇಷನ್ಸ್, ಇನ್ನೊಂದು 2 ಡೆರಿವೇಷನ್ ಇದೆ. ಹಾಫ್ ಲೈಫ್ ಡೆರಿವೇಷನ್. ಇಲ್ಲಿ ಹಾಫ್ ಲೈಫ್ ಡೆರಿವೇಷನ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದಿಲ್ಲ, ಇಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಂಡೈರೆಕ್ಟ್ ಕ್ವಶನ್ ಅಂದ್ರೆ ಯಾವ ತರ, ನಿಮಗೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಹಾಫ್ ಲೈಫ್ ಫಾರ್ ದ ಝೀರೋ ಆರ್ಡರ್ ಅಂಡ್ ಫಸ್ಟ್ ಆರ್ಡರ್ ಅಂತ ಕ್ವಶನ್ ಕೇಳೋದಿಲ್ಲ ಇಲ್ಲಿ, ನಿಮಗೆ ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಇಂಡೈರೆಕ್ಟ್ ಆಗಿ ಅಂದ್ರೆ ಯಾವ ತರ, ಇಲ್ಲಿ ನೋಡಬಹುದು ನೀವು, ಇಲ್ಲಿ ಶೋ ದಟ್ half life period of a zero order reaction is directly proportional to initial concentration of the reactant. ಅಂದ್ರೆ ಇದು derivation for the half life for the zero order reaction ಅಂತ, ಇದು directly proportional. next first order reaction ಬಂದ್ರೆ it's a independent of initial concentration, half life. ಫೈನಲ್ ಆಗಿ ನೀವು ಕನ್ಕ್ಲೂಡ್ ಮಾಡುವಂಥದ್ದು half life ಇಲ್ಲಿ directly proportional means is equal to R0 divided by 2k ಬರುತ್ತೆ. ಅಂದ್ರೆ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ನಾವು ಪ್ರೂವ್ ಮಾಡಬೇಕಾಗತ್ತೆ. ಸೊ ಇದು ಹಾಫ್ ಲೈಫ್ ಅಲ್ಲಿ 2 ಮಾರ್ಕ್ಸ್ಗೆ ಅದು ಅಷ್ಟೇ ನಿಮಗೆ ಕೇಳುವಂಥ ಕ್ವಶನ್, ಇದು ಹಾಫ್ ಲೈಫ್ ಡೆರಿವೇಷನ್ಸ್ ನಿಮಗೆ. ನೆಕ್ಸ್ಟ್ ಬರೋಣ ನ್ಯೂಮರಿಕಲ್ಸ್ಗೆ. ನ್ಯೂಮರಿಕಲ್ಸ್ ಎಲ್ಲಿ ಕೇಳ್ತಾರೆ ಇಲ್ಲಿ ಅಂತಂದ್ರೆ ಒಂದು ಕ್ವಶನ್ ಇಲ್ಲಿ ಫಿಕ್ಸ್ ಇರುತ್ತೆ ನಿಮಗೆ. ಎಲ್ಲಿ ಅಂತಂದ್ರೆ ಆಕ್ಟಿವೇಶನ್ ಎನರ್ಜಿ ನ್ಯೂಮರಿಕಲ್. ಆಕ್ಟಿವೇಶನ್ ಎನರ್ಜಿ ನ್ಯೂಮರಿಕಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ರೇಟ್ ಕಾನ್ಸ್ಟೆಂಟ್, ಡಬಲ್ಡ್, ಕ್ವಾಡ್ರಫುಲ್ಸ್ ಅಂತ ಒಂದು NCERT ನಲ್ಲಿ ಸಾಲ್ಡ್ ಎಕ್ಸಾಂಪಲ್ ಒಂದಿದೆ. ಜೊತೆಗೆ ನಿಮಗೆ NCERT ಕ್ವಶನ್ಸ್ ಅಲ್ಲಿ ನಿಮಗೆ ಲಾಸ್ಟ್ ಪೇಜ್ ಅಲ್ಲಿ ನಿಮಗೆ ಒಂದು ನ್ಯೂಮರಿಕಲ್ಸ್ ಅಲ್ಲಿ ಒಂದು ನ್ಯೂಮರಿಕಲ್ ಅನ್ನ ಕೊಟ್ಟಿದ್ದಾರೆ, ಕ್ವಾಡ್ರಫುಲ್ಸ್. ವೆನ್ ದ ರೇಟ್ ಕಾನ್ಸ್ಟೆಂಟ್ ಕ್ವಾಡ್ರಫುಲ್ಸ್, ಕ್ವಾಡ್ರಫುಲ್ಸ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ K2 ಡಿವೈಡೆಡ್ ಬೈ K1 ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ ದಟ್ ವಿಲ್ ಬಿಕಮ್ 4 ಆಗುತ್ತೆ. 4 ಡಿವೈಡೆಡ್ ಬೈ 1 ಮಾಡ್ಕೊಂಡ್ರೆ 4 ಆಗುತ್ತೆ. ಸೊ ಕ್ವಾಡ್ರಫುಲ್ ಆಗುತ್ತೆ. ಸೊ ಅದು ಸಹ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಕಂಪಲ್ಸರಿ ಕ್ವಶನ್.
ಆಕ್ಟಿವೇಶನ್ ಎನರ್ಜಿ ಮೇಲೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಇನ್ನು ಉಳಿದಿರುವಂಥದ್ದು ಏನಾಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಮತ್ತೆ ಹಾಫ್ ಲೈಫ್, ಇದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ, ನ್ಯೂಮರಿಕಲ್ಸ್ ಅನ್ನ ಕೇಳ್ತಾರೆ. ರೇಟ್ ಕಾನ್ಸ್ಟೆಂಟ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಇಲ್ಲಿ ಅಂತಂದ್ರೆ, ರೇಟ್ ಕಾನ್ಸ್ಟೆಂಟ್ ಅಲ್ಲಿ ಯಾವ ತರ ಅಂತಂದ್ರೆ ಕ್ವಶನ್ ನಿಮಗೆ, ವೆನ್ ದ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 40% ಇಸ್ ದಿಸ್ ಮಚ್, ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 70% ಈಸ್ ಹೌ ಮಚ್ ಅಂತ ಕೇಳ್ತಾರೆ. ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 40% ಈಸ್ ದಿಸ್ ಮಚ್, ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 75% ಈಸ್ ಹೌ ಮಚ್ ಅಂತ ಕೇಳಿ ನಾನು ಒಂದು ಎಕ್ಸಾಂಪಲ್ ತಗೊಂಡಿರೋದು. ಪರ್ಸೆಂಟೇಜ್ ಯಾವ್ದಾದ್ರು ತಗೋಬಹುದು, 40 ತಗೋಬಹುದು, 16 ತಗೋಬಹುದು, 17 ತಗೋಬಹುದು, 15 ತಗೋಬಹುದು, ಯಾವ ಪರ್ಸೆಂಟೇಜ್ ಬೇಕಾದ್ರೂ ತಗೋಬಹುದು. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ರೇಟ್ ಕಾನ್ಸ್ಟೆಂಟ್ ಅನ್ನ ಎಕ್ಸ್ಪ್ರೆಷನ್ ಅನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಆರ್ಡರ್ಗೆ ಫಾರ್ಮುಲಾ ಏನ್ ಬರುತ್ತೆ ನಿಮ್ಗೆ ಇದರಲ್ಲಿ, ಕೆ ಇಸ್ ಈಕ್ವಲ್ ಟು 2.303 ಆರ್ 2.303 ಡಿವೈಡೆಡ್ ಬೈ ಟಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಬರುತ್ತೆ ನಿಮಗೆ. ಸೊ ಇದನ್ನ ಈಕ್ವೇಶನ್ ಅನ್ನು ಯೂಸ್ ಮಾಡಿಕೊಂಡು ಎರಡು ಸ್ಟೆಪ್ ಅಲ್ಲಿ ನೀವು ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಟೈಮ್ ಅವ್ರು ಕೊಟ್ಟಿರ್ತಾರೆ ನಿಮಗೆ, ರೇಟ್ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ 40%ಗೆ. ಆಮೇಲೆ ಅದೇ ಈಕ್ವೇಶನ್ ಯೂಸ್ ಮಾಡಿಕೊಂಡು ಏನ್ ಮಾಡಿ ಅಂತಂದ್ರೆ, ರೇಟ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ ಏನ್ ಬಂದಿರುತ್ತೆ ಅದೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಟಿ ಅನ್ನ ಫೈಂಡ್ ಔಟ್ ಮಾಡಿ, ಟೈಮ್ ಅನ್ನ ಫೈಂಡ್ ಔಟ್ ಮಾಡಿ. ಯಾಕೆ ಅಂತಂದ್ರೆ ಆ ಈಕ್ವೇಶನ್ ಕಂಪ್ಲೀಟ್ ರಿಯಾಕ್ಷನ್ಗೆ ನಿಮಗೆ ರೇಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ರೇಟ್ ಕಾನ್ಸ್ಟೆಂಟ್ ಇಸ್ ಕಾನ್ಸ್ಟೆಂಟ್ ಫಾರ್ ದ ಎಂಟೈರ್ ರಿಯಾಕ್ಷನ್, ವೆದರ್ ಇಟ್ ಈಸ್ for the 10%, 20% completion or 100% completion, whatever the percentage of completion, rate constant remains constant for the given reaction. ಹಾಗಾಗಿ ಇರೋದ್ರಿಂದ ಆ 40% ಗೆ ಏನು ಟೈಮ್ ಕೊಟ್ಟಿರ್ತಾರೆ ನಿಮಗೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕೆ ವ್ಯಾಲ್ಯೂನ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ಅದೇ ಕ್ವಶನ್ ಮತ್ತೆ ಒನ್ಸ್ ಅಗೇನ್ ಅದೇ ಫಾರ್ಮುಲಾದಲ್ಲಿ ಏನ್ ಮಾಡಿ ಅಂತಂದ್ರೆ, ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಟೈಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ತುಂಬಾ ಕ್ವಶನ್ಸ್ ಅನ್ನ ನಿಮಗೆ ಕೇಳಿದ್ದಾರೆ. ಸೊ ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಈ ಚಾಪ್ಟರ್ ಅಲ್ಲಿ ನಿಮಗೆ ಎಲ್ಲ ಆಲ್ಮೋಸ್ಟ್ ಕ್ವಶನ್ಸ್ ಕವರ್ ಆಗುತ್ತೆ ಇಲ್ಲಿ ನಿಮಗೆ. ಸೊ ನೆಕ್ಸ್ಟ್ ಚಾಪ್ಟರ್ ಬರೋಣ. ಸೊ ದಟ್ ಈಸ್ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್. ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬಂದ್ರೆ ಇದು ಅಷ್ಟೇ ನಿಮಗೆ ತುಂಬಾ ಕ್ವಶನ್ಸ್ ಅಂತ ಸಿಗೋದಿಲ್ಲ. ಇದು ಚಾಪ್ಟರ್ಲು ಅಷ್ಟೇ, ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ಲು ಅಷ್ಟೇ ನಿಮಗೆ. ಬಟ್ ಇಲ್ಲಿ ನಿಮಗೆ MCQ ನಲ್ಲಿ ಸ್ವಲ್ಪ ಡೀಟೇಲ್ ಆಗಿ NCERT ಟೆಕ್ಸ್ಟ್ ಬುಕ್ ಅನ್ನು ಓದ್ಕೋಬೇಕಾಗತ್ತೆ. NCERT ಲೈಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಅಲ್ಲಾಗಲಿ, ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಾಗಲಿ, ಲೈಕ್ ವಿಚ್ ಇಸ್ ಅ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ and which is the most stable oxidation state, which is the highest oxidation state for the 3D transition element, which one is paramagnetic, which one is diamagnetic, which one is color, which one is colorless. ಈ ತರ ನಿಮಗೆ MCQ ಗೆ ತುಂಬಾ ಕ್ವಶನ್ಸ್ ಅನ್ನ, ಅದಕ್ಕೆ NCERT ಟೆಕ್ಸ್ಟ್ ಬುಕ್ ಅನ್ನ ನೀಟಾಗಿ ಓದ್ಕೋಬೇಕಾಗತ್ತೆ MCQ ಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ. ಸೊ ಬಟ್ ನಿಮಗೆ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಕ್ವಶನ್ ಬಂದ್ರೆ ನಿಮಗೆ ಈ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ನೀವು ನಾನು ಈಗೇನು ಕ್ವಶನ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಕ್ವಶನ್ಸ್ ಕವರ್ ಆಗುತ್ತೆ. ಬಟ್ 1 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಕಂಪಲ್ಸರಿಯಾಗಿ NCERT ಟೆಕ್ಸ್ಟ್ ಬುಕ್ಸ್ ಅನ್ನ ಕಂಪಲ್ಸರಿಯಾಗಿ ಓದಲೇಬೇಕಾಗತ್ತೆ. ಈಗ ಬರೋಣ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಕ್ವಶನ್ಸ್ಗೆ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ಅಲ್ಲಿ. ಫಸ್ಟ್ ಒನ್ ನಿಮಗೆ ವೆಲ್ ನೋನ್ ಕ್ವಶನ್ ಇದು, ಪ್ರಿಪರೇಷನ್ ಮ್ಯಾನುಫ್ಯಾಕ್ಚರ್ ಆಫ್ ದಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ದ ಕ್ರೋಮೈಟ್ ಓರ್. ಅಂಡ್ ಇನ್ನೊಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ದಿ ಮ್ಯಾಂಗನೀಸ್ ಡೈಆಕ್ಸೈಡ್. ಇವೆರಡರಲ್ಲಿ ಒಂದು 100% ಕಂಪಲ್ಸರಿಯಾಗಿ ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. 3 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಇದನ್ನು ಎವ್ರಿ ಇಯರ್ ಕೇಳ್ತಾನೆ ಇದ್ದಾರೆ. ಪ್ರಿಪರೇಷನ್ ಆಫ್ ದ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ದ ಕ್ರೋಮೈಟ್ ಓರ್ ಫಿಕ್ಸ್ ತರ, ಬಟ್ ಅಡಿಷನಲಿ ಇದು ಸಹ ಪ್ರಿಪೇರ್ ಆಗಬೇಕಾಗುತ್ತೆ ನೀವು. ಪ್ರಿಪರೇಷನ್ ಆಫ್ ದ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ದಿ ಮ್ಯಾಂಗನೀಸ್ ಡೈಆಕ್ಸೈಡ್, ಇವೆರಡರಲ್ಲಿ ಕಂಪಲ್ಸರಿಯಾಗಿ ನಿಮಗೆ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ 100%. ನೆಕ್ಸ್ಟ್ ಬರೋಣ ವೆರಿ ಇಂಪಾರ್ಟೆಂಟ್ ಕ್ವಶನ್ಗೆ, ದಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂಡ್ ಮೆನ್ಷನ್ ಇಟ್ಸ್ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್. ಕಾಸಸ್ ಬೇರೆ, ಕಾನ್ಸಿಕ್ವೆನ್ಸಸ್ ಬೇರೆ ಇದೆ, ಸೊ ಸಪರೇಟ್ ಆಗಿದೆ. ಸೊ ಕಾಸಸ್ ಬೇರೆ, ಕಾನ್ಸಿಕ್ವೆನ್ಸಸ್ ಬೇರೆ, ಸೊ ಸಪರೇಟ್ ಆಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಇಟ್ಸ್ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ರೆ, ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ನಿಮ್ಗೆ ಇಲ್ಲಿ ಲೈಕ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಷನ್, ನ್ಯೂಮರಿಕಲ್ಸ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ನ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಫಾರ್ಮುಲಾ ಮೇಲೆ ಇಲ್ಲಿ n ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್. ಸೊ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇದು 2 ಮಾರ್ಕ್ಸ್ಗೆ ಎವ್ರಿ ಇಯರ್ ಕೇಳ್ತಿರುವಂಥ ಕ್ವಶನ್. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಮೇಲೆ ನಿಮಗೆ ಕ್ವಶನ್ ಅನ್ನ ಕೇಳ್ತಿದ್ದಾರೆ ಎವ್ರಿ ಇಯರ್. ನೆಕ್ಸ್ಟ್ 2 ಮಾರ್ಕ್ಸ್ಗೆ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಈಗ ನಾನೇ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು 3 ಕ್ವಶನ್ಸ್ ಇದೆ. ಆ 3 ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ 100% ಕಂಪಲ್ಸರಿಯಾಗಿ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಯಾವುದದು ಅಂತಂದ್ರೆ, ಟ್ರಾನ್ಸಿಷನ್ ಮೆಟಲ್ಸ್ ಶೋ ಗುಡ್ ಕೆಟಲಿಟಿಕ್ ಪ್ರಾಪರ್ಟಿ, ಗಿವ್ 2 ರೀಸನ್ಸ್. ಹಾಗೆ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಗಿವ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಟ್ರಾನ್ಸಿಷನ್ ಮೆಟಲ್ಸ್ ಜನರಲಿ ಫಾರ್ಮ್ ಕಲರ್ಡ್ ಕಾಂಪೌಂಡ್ಸ್, ವೈ, ಗಿವ್ ದ ರೀಸನ್ಸ್.
ಗಿವ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್, ಇಲ್ಲಿ ನಿಮಗೆ ಈಗ ನಾನೇನೀಗ 3 ಕ್ವಶನ್ಸ್ ಹೇಳಿದ್ದೀನಿ ನಾನು ನಿಮಗೆ. 3 ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ಫಾರ್ ದ 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಸಾರಿ, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಎನಿ ಗಿವ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದು 3 ಮಾರ್ಕ್ಸ್ಗೆ. ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲಿ ವೈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ವೆಲ್ ನೋನ್ ಫಾರ್ ಕೆಟಲಿಟಿಕ್ ಪ್ರಾಪರ್ಟಿ ಅಂಡ್ ಜನರಲ್ ಕಲರ್ ಫಾರ್ಮೇಶನ್, ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ಕೋಬೇಡಿ, ಕೆಟಲಿಟಿಕ್ ಪ್ರಾಪರ್ಟಿ ಹಾಗೆ ಟ್ರಾನ್ಸಿಷನ್ ಕಾಂಪೌಂಡ್ಸ್ ಫಾರ್ಮೇಶನ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಫಾರ್ಮೇಶನ್. ಈ 4 ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ 100% ಬಂದೇ ಬರುತ್ತೆ. ಒಂದು ಕೆಟಲಿಟಿಕ್ ಪ್ರಾಪರ್ಟಿ ಇದೆ, ಇನ್ನೊಂದು ಟ್ರಾನ್ಸಿಷನ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಕಲರ್ ಫಾರ್ಮೇಶನ್ ಮತ್ತೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಈ 4ರಲ್ಲಿ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಬಟ್ ಇಫ್ ಯು ಆರ್ ಲಕ್ಕಿ ಯು ಮೇ ಗೆಟ್ ಇಟ್ 2 ಕ್ವಶನ್ಸ್ ಆಲ್ಸೋ. 2 ಕ್ವಶನ್ ಬರುವ ಪ್ರಾಬಬಿಲಿಟಿನೂ ಇದೆ, ಬಟ್ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಕೆಟಲಿಟಿಕ್ ಪ್ರಾಪರ್ಟಿ, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಫಾರ್ಮೇಶನ್, ಕಲರ್ ಫಾರ್ಮೇಶನ್. 4ರಲ್ಲಿ ಒಂದು ಫಿಕ್ಸ್, ಯು ಮೇ ಗೆಟ್ ಇಟ್ 2 ಆಲ್ಸೋ ಇಫ್ ಯು ಆರ್ ಲಕ್ಕಿ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂಡ್ lanthanides and actinides, differences between lanthanides and actinides. And another important question is, why separation of study of actinides is difficult, give any 2 reasons. Study of actinides is very difficult, give any 2 reasons. Because they are radioactive and their half lives are very short and very difficult to handle, so that's the reason. So they are half life, actinides elements study is very difficult. ಸೊ ಅದು 2 ರೀಸನ್ಸ್ ಅನ್ನು ಕೊಡಬೇಕಾಗುತ್ತೆ. ಇಷ್ಟನ್ನ ನೀವು ನೀಟಾಗಿ ಓದ್ಕೊಂಡಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ ಈ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ಕವರ್ ಆಗುತ್ತೆ. ಅಡಿಷನಲಿ ನೀವು MCQ ಗೆ NCERT ಟೆಕ್ಸ್ಟ್ ಬುಕ್ ಅನ್ನ ಕಂಪಲ್ಸರಿಯಾಗಿ ಓದ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಬರೋದಾದ್ರೆ ಆರ್ಗಾನಿಕ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಇದ್ರಲ್ಲೂ ಅಷ್ಟೇ ನಿಮಗೆ ತುಂಬಾ ಕ್ವಶನ್ಸ್ ಅಂತ ಇಲ್ಲ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಿಮಗೆ ಏನು ಕಂಪ್ರೆಸ್ಡ್ ಕ್ವಶನ್ಸ್ ತರ ಇರೋದು ನಿಮಗೆ ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ. ಸೊ ಇಷ್ಟನ್ನು ನೀವು ನೀಟಾಗಿ ಓದ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಇದರಲ್ಲಿ ಕವರ್ ಆಗುತ್ತೆ ನಿಮಗೆ. 2 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸು ಎಲ್ಲ ಕ್ವಶನ್ಸು ಸಹ ಕವರ್ ಆಗುತ್ತೆ. ಇನ್ನು ಅಡಿಷನಲಿ ಬಿಟ್ಟರೆ ನಿಮಗೆ MCQ ಗೆ ಕಂಪಲ್ಸರಿಯಾಗಿ ನೀವು ಬೇಕು ಅಂತಂದರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಇರಲೇಬೇಕಾಗುತ್ತೆ. ಅದಕ್ಕೆ NCERT ಟೆಕ್ಸ್ಟ್ ಬುಕ್ಗೆ ರೆಫರ್ ಮಾಡಲೇಬೇಕಾಗುತ್ತೆ ನೀವು. ಓಕೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಅಂತ ಬಂದಿದ ತಕ್ಷಣ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದಿದ ತಕ್ಷಣ ಫಸ್ಟ್ ನಮಗೆ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದ್ರೆ ಬರುವಂಥದ್ದು 100% ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದಪ್ಪ ಅಂದರೆ VBT ನಲ್ಲಿ ನಿಮಗೆ ಈ 4 ಕಾಂಪ್ಲೆಕ್ಸಸ್ ಏನಿದೆ, ಈ 4 ಕಾಂಪ್ಲೆಕ್ಸಸ್ ಅಲ್ಲಿ ಒಂದಂತೂ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಇಲ್ಲಿ ನೀವೇನು ಬರಿಬೇಕಪ್ಪ ಇಲ್ಲಿ ಅಂತಂದ್ರೆ, ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಮೆಟಲ್ ಬರಿಬೇಕಾಗತ್ತೆ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರಬೇಕಾದ್ರೆ. ಹಾಗೆ ಇನ್ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ ಏನು ಬರುತ್ತೆ, ಏನು ಹೈಬ್ರಿಡೈಸೇಷನ್ ಆಗುತ್ತೆ ಅನ್ನೋದನ್ನ ಬರಿಬೇಕಾಗತ್ತೆ. ಫೈನಲ್ ಆಗಿ ಕಾಂಪ್ಲೆಕ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ ಅಂತ ಬರ್ದಿದ್ದ ಆದ್ಮೇಲೆ ನೀವು ಕನ್ಕ್ಲೂಷನ್ ಅನ್ನ ಬರಿಬೇಕು. ಡೈರೆಕ್ಟ್ ಕನ್ಕ್ಲೂಷನ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಫಸ್ಟು ಅದು ವೇಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಕನ್ಕ್ಲೂಷನ್ ಅನ್ನು ಬರೀಬೇಕು. ಏನು ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಏನು ಮಾಡ್ತೀರಾ ನೀವು ಅಂತಂದ್ರೆ ಡೈರೆಕ್ಟ್ ಕನ್ಕ್ಲೂಷನ್ ಬರ್ದ್ಬಿಡ್ತೀರಾ, ಜಾಮೆಟ್ರಿ, ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ. ಅಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ನೀವು ಕಂಪ್ಲೀಟ್ ಆಗಿ ನೀವೇನು ಮಾಡಬೇಕು, ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಪ್ರೆಸೆನ್ಸ್ ಆಫ್ ದ ಲಿಗ್ಯಾಂಡ್, ಅದಾದ ನಂತರ ನೀವು ಕಾಂಪ್ಲೆಕ್ಸ್ಗೆ ಕಾನ್ಫಿಗರೇಷನ್ 6 ಕೋಆರ್ಡಿನೇಷನ್ ನಂಬರ್ 6 ಆದರೆ 6 ಪೇರ್ಸ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ 6 ಲಿಗ್ಯಾಂಡ್ಸ್, 4 ಇದ್ರೆ 4 ಪೇರ್ಸ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದಿ 4 ಲಿಗ್ಯಾಂಡ್ಸ್, ಅದೇನು ಯಾವ ಲಿಗ್ಯಾಂಡ್ ಇರುತ್ತೆ ಆ ಲಿಗ್ಯಾಂಡ್ ಅನ್ನ ಬರೆದು ಅದಾದ ನಂತರ ಫೈನಲ್ ಕನ್ಕ್ಲೂಷನ್ ಅನ್ನ ನೀವು ಬರಿಬೇಕಾಗುತ್ತೆ. ಏನು ಫೈನಲ್ ಕನ್ಕ್ಲೂಷನ್ ಬರುತ್ತೆ, ಏನು ಫೈನಲ್ ಕನ್ಕ್ಲೂಷನ್ ಬರೀಬೇಕು ನೀವು ಅಂತಂದ್ರೆ, ಫಸ್ಟ್ ಹೈಬ್ರಿಡೈಸೇಷನ್ ಯಾವುದು, ಲೈಕ್ sp3 d2ನ d2 sp3ನ ಅಥವಾ sp3ನ ಆರ್ dsp2ನ ಹೈಬ್ರಿಡೈಸೇಷನ್ ಯಾವುದು ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಜಾಮಿಟ್ರಿ ಯಾವುದು ಅಂತ ಬರೀಬೇಕಾಗುತ್ತೆ, ಸ್ಕ್ವೇರ್ ಪ್ಲೇನಾರ, ಟೆಟ್ರಾಹೆಡ್ರಲ್ಲ, ಆಕ್ಟಾಹೆಡ್ರಲ್ಲ, ಯಾವ ಜಾಮಿಟ್ರಿ ಬರುತ್ತೆ ಕಾಂಪ್ಲೆಕ್ಸ್ ಅಂತ ಬರೀಬೇಕಾಗುತ್ತೆ. ಫೈನಲ್ ಆಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ವೆದರ್ ದ ಕಾಂಪ್ಲೆಕ್ಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಆರ್ ಡಯಾಮ್ಯಾಗ್ನೆಟಿಕ್. ಇಷ್ಟು ಕಂಪ್ಲೀಟ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ 3 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಈ 4 ಕಾಂಪ್ಲೆಕ್ಸ್ ಅಲ್ಲಿ ಒಂದು ಕೊಡ್ತಾರೆ. ನೆಕ್ಸ್ಟ್, ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ದ ವರ್ನರ್ಸ್ ಥಿಯರಿ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಇದೆ, 4 ಇದೆ. 4 ಅಲ್ಲಿ ನೀವು 3 ಪಾಯಿಂಟ್ಸ್ ಅನ್ನು ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಂತಂದ್ರೆ 3 ಮಾರ್ಕ್ಸ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಇದು ಅಷ್ಟೇ ನಿಮಗೆ 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಸ್ಪ್ಲಿಟಿಂಗ್ ಆಫ್ ದಿ ಡಿ ಆರ್ಬಿಟಲ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಟಾಹೆಡ್ರಲ್ ಫೀಲ್ಡ್ ಅಂಡ್ ಟೆಟ್ರಾಹೆಡ್ರಲ್ ಫೀಲ್ಡ್. ಆಕ್ಟಾಹೆಡ್ರಲ್ ಮತ್ತೆ ಟೆಟ್ರಾಹೆಡ್ರಲ್ ಫೀಲ್ಡ್ 3+2 2+3 ಸ್ಪ್ಲಿಟಿಂಗ್ ಏನಾಗುತ್ತೆ ಅದು ನಿಮ್ಮ NCERT ಟೆಕ್ಸ್ಟ್ ಫಸ್ಟ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಬರೀಬೇಕಾಗುತ್ತೆ. ಡಿ ಆರ್ಬಿಟಲ್ಸ್ ಫ್ರೀ ಮೆಟಲ್ ಆಟಮ್ಸ್, ಅದರಲ್ಲಿ ನಿಮಗೆ ಡಿ ಆರ್ಬಿಟಲ್ಸ್ ಯಾವ ತರ ಬರುತ್ತೆ ಅಂತ ಬರೀಬೇಕು. ನೆಕ್ಸ್ಟ್, ಇನ್ ಪ್ರೆಸೆನ್ಸ್ ಆಫ್
ಅವರೇಜ್ ಎನರ್ಜಿ ಆರ್ಬಿಟಲ್ಸ್ ಅನ್ನು ಬರೀಬೇಕಾಗತ್ತೆ. ಅದಾದ ನಂತರ ಫೈನಲ್ ಆಗಿ ಇನ್ ಪ್ರೆಸೆನ್ಸ್ ಆಫ್ ದ ಲಿಗ್ಯಾಂಡ್ ಇಟ್ ವಿಲ್ ಸ್ಪ್ಲಿಟ್ ಇಂಟು 2 ಸೆಟ್ಸ್, 2+3 ಮತ್ತೆ 3+2 ಆಗಿ ಸ್ಪ್ಲಿಟ್ ಆಗುತ್ತೆ. ಎನರ್ಜಿ ಗ್ಯಾಪ್ ಎಷ್ಟಿರುತ್ತೆ ಅನ್ನೋದನ್ನ ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಟೆಟ್ರಾಹೆಡ್ರಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂಡ್ ಆಕ್ಟಾಹೆಡ್ರಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಇದು ತುಂಬಾ ಎವ್ರಿ ಇಯರ್ ಕೇಳ್ತಾನೆ ಇದ್ದಾರೆ ನಿಮಗೆ. ಇವೆರಡರಲ್ಲಿ ಒಂದು ಟೆಟ್ರಾಹೆಡ್ರಲ್ ಆರ್ ಆಕ್ಟಾಹೆಡ್ರಲ್ ಸ್ಪ್ಲಿಟಿಂಗ್ ಅಲ್ಲಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಸಿನರ್ಜಿಕ್ ಎಫೆಕ್ಟ್ ಫಾರ್ ದ ಫಾರ್ಮೇಷನ್ ಆಫ್ ದ ಮೆಟಲ್ ಕಾರ್ಬೋನೈಲ್ಸ್. ಇಲ್ಲಿ ನೀವು ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಬಿಟ್ವೀನ್ ಮೆಟಲ್ ಅಂಡ್ ಕಾರ್ಬನ್ ಇನ್ ಕಾರ್ಬೋನೈಲ್ ಕಾಂಪೌಂಡ್ಸ್ ಹೌ ದಟ್ ಸಿಗ್ಮಾ ಅಂಡ್ ಪೈ ಬಾಂಡ್ ಇಸ್ ಫಾರ್ಮ್ಡ್. ಸಿಗ್ಮಾ ಬಾಂಡ್ ಯಾವ ತರ ಫಾರ್ಮೇಷನ್ ಆಗುತ್ತೆ, ಯಾವ್ದ್ರಿಂದ ಯಾವುದಕ್ಕೆ ಎಲೆಕ್ಟ್ರಾನ್ಸ್ ಅನ್ನ ಟ್ರಾನ್ಸ್ಫರ್ ಆಗಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಹಾಗೆ ಪೈ ಬಾಂಡ್ ಫಾರ್ಮೇಷನ್ ಎಲ್ಲಿಂದ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಯಾವ ಆರ್ಬಿಟಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಸಿನರ್ಜಿಕ್ ಬಾಂಡಿಂಗ್ ಅಲ್ಲಿ. ವಿತ್ ನೀವು ಅದಕ್ಕೆ ಸ್ಟ್ರಕ್ಚರ್ ಅನ್ನ ಬರೆದು ಕಂಪ್ಲೀಟ್ ಆಗಿ ಮೆಟಲ್ ವಿತ್ ಕಾರ್ಬನ್ ಮಾನಾಕ್ಸೈಡ್ ಅನ್ನ ಬರೆದು ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಯಾವ ತರ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಸ್ಟ್ರಕ್ಚರ್ ಅನ್ನ ಬರೆದು ಜೊತೆಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ಹೋಮೋಲೆಪ್ಟಿಕ್ ಅಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಅನ್ ಎಕ್ಸಾಂಪಲ್. ನೋಡಿ ನೀವು ಎಕ್ಸಾಂಪಲ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಳೋ ನೆಸೆಸಿಟಿನೇ ಇಲ್ಲ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ ಎಕ್ಸಾಂಪಲ್ಸ್. ಇಲ್ಲಿ ಹೋಮೋಲೆಪ್ಟಿಕ್ ಅಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ನೀವು ಏನಂತ ಡಿಫೈನ್ ಮಾಡಬೇಕಾಗುತ್ತೆ, ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ, ಹಾಗೆ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಜೊತೆಗೆ ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ನೀವು ನಾನು ಆಗ್ಲೇ ಹೇಳಿದೆ ನಿಮಗೆ ಎಕ್ಸಾಂಪಲ್ಸ್ ನೀವು ಜ್ಞಾಪಕ ಇಟ್ಕೊಳ್ಳೋ ನೆಸೆಸಿಟಿನೇ ಇಲ್ಲ, ಅಲ್ಲೇ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಎಲ್ಲಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ? ಈಗ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ನಾನು ಆಗ್ಲೇ ಹೇಳಿದೆ VBT ನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಅಂತ. VBT ನಲ್ಲಿ ಯಾವ ಎಕ್ಸಾಂಪಲ್ಸ್ ಬರುತ್ತೆ ಆ ಎಲ್ಲ ಎಕ್ಸಾಂಪಲ್ಸ್ ನಿಮಗೆ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ಗೆ ಬರೋದು ಎಕ್ಸಾಂಪಲ್. ನೋಡಿ ಎಲ್ಲ ಸೇಮ್ ಟೈಪ್ ಆಫ್ ದ ಲಿಗ್ಯಾಂಡ್ ವಿಚ್ ಇಸ್ ಸರೌಂಡೆಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್, ಅದಕ್ಕೆ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಹಾಗಾದ್ರೆ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಎಕ್ಸಾಂಪಲ್ ಎಲ್ಲಿ ಸಿಗುತ್ತೆ? ಯೂಶಲಿ ನಿಮ್ಮ MCQ ನಲ್ಲಿ ಅಥವಾ ಇನ್ನೊಂದು ಕೋಆರ್ಡಿನೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇನ್ನೊಂದು ಕ್ವಶನ್ ಕೊಟ್ಟಿರ್ತಾರೆ ಯೂಶಲಿ, ಅಥವಾ ಐಸೋಮರ್ಸ್ ಜಾಮೆಟ್ರಿಕಲ್ ಐಸೋಮರ್ಸ್ ಸ್ಟ್ರಕ್ಚರ್ ಬರೆಯೋದು ಕೇಳ್ತಾರೆ, ಲೈಕ್ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್. ಆ ಯಾವ್ದು ಎಕ್ಸಾಂಪಲ್ ಇರುತ್ತೆ ಅದನ್ನ ನೀವು ಹೆಟ್ರೋಲೆಪ್ಟಿಕ್ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಅನ್ನ ಕಾಪಿ ಮಾಡ್ಬಿಡಿ. ಯಾಕೆಂದ್ರೆ ನೀವು ಬರೆಯುವಂತ ಕೆಲವೊಂದು ಎಕ್ಸಾಂಪಲ್ಸ್ ಏನಿರುತ್ತೆ ಅದು ಎಕ್ಸಿಸ್ಟೆನ್ಸೇ ಇರಲ್ಲ. ಕೋಆರ್ಡಿನೇಷನ್ ನಂಬರ್ 10 ಬರ್ದಿರ್ತೀರಾ, ಆಕ್ಸಿಡೇಷನ್ ಸ್ಟೇಟ್ 5 ಬರೋ ತರ ಬರ್ದಿರ್ತೀರಾ ಕಾಂಪ್ಲೆಕ್ಸಸ್, ಕೆಲವೊಂದು ಆಕ್ಸಿಡೇಷನ್ ಸ್ಟೇಟ್ -3 ಬರೋ ತರ ಬರ್ದಿರ್ತೀರಾ. ಸೊ ಆ ತರದ ಕಾಂಪ್ಲೆಕ್ಸಸ್ ಎಕ್ಸಿಸ್ಟ್ ಇರಲ್ಲ, ಹಾಗಾದ್ರೆ ಏನಾಗುತ್ತೆ ನಿಮ್ಮ ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿರೋದ್ರಿಂದ ರಿಸ್ಕೇ ಬೇಡ, ಕ್ವಶನ್ ಪೇಪರ್ ಅಲ್ಲೇ ಎಕ್ಸಾಂಪಲ್ ಇರುತ್ತೆ, ಆ ಎಕ್ಸಾಂಪಲ್ಸ್ ಅನ್ನು ಕಾಪಿ ಮಾಡಿ. ಸೊ ನಿಮಗೆ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ಕಳ್ಕೊಳ್ಳೋದಿಲ್ಲ, ಈಸಿಯಾಗಿ 1 ಮಾರ್ಕ್ಸ್ ಬರುತ್ತೆ ಎಕ್ಸಾಂಪಲ್ಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಐಸೋಮೆರೈಸೇಷನ್ ಅಲ್ಲಿ, ಸೊ ಇಲ್ಲಿ ಮೇಜರ್ ಆಗಿ ಐಸೋಮೆರೈಸೇಷನ್ ಅಲ್ಲಿ ನಿಮಗೆ ಐಸೋಮೆರಿಸಮ್ ಅಲ್ಲಿ ಅಯೋನೈಸೇಷನ್ ಮತ್ತೆ ಲಿಂಕೇಜ್ ಐಸೋಮೆರಿಸಮ್ ವಿತ್ ಎನ್ ಎಕ್ಸಾಂಪಲ್. ಇದನ್ನ ತುಂಬಾ ಟೈಮ್ ಕೇಳಿದ್ದಾರೆ ನಿಮಗೆ, ವಾಟ್ ಈಸ್ ಲಿಂಕೇಜ್ ಐಸೋಮೆರಿಸಮ್, ವಾಟ್ ಈಸ್ ಅಯೋನೈಸೇಷನ್ ಐಸೋಮೆರಿಸಮ್ ವಿತ್ ಎನ್ ಎಕ್ಸಾಂಪಲ್ ಅಂತ. ಸೊ ಇದು ನಿಮಗೆ ತುಂಬಾ ಟೈಮ್ ಕೇಳಿದ್ದಾರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನಿಮಗೆ NCERT ನಲ್ಲಿ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೀವು ತುಂಬಾ ಬ್ರೈನ್ ಯೂಸ್ ಮಾಡುವಂತ ನೆಸೆಸಿಟಿ ಇಲ್ಲ ಇದಕ್ಕೆ. ಸಿಂಪಲ್, ನಿಮ್ಮ NCERT ನಲ್ಲಿ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಅಂತ ಒಂದು 3 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಆ 3 ಕಾಂಪ್ಲೆಕ್ಸ್ ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವುಗಳಲ್ಲೇ ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ ಅಂಡ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್. ನೋಡಿ ಈ 3 ಪಾಯಿಂಟ್ ಏನು ಲಾಸ್ಟ್ 3 ಪಾಯಿಂಟ್ಸ್ ಇದೆ, ಇದು ಸಿಸ್ ಅಂಡ್ ಟ್ರಾನ್ಸ್ ಜಾಮೆಟ್ರಿಕಲ್ ಐಸೋಮರ್ಸ್ ಅನ್ನು ಬರೆಯುವಂಥದ್ದು, ಜೊತೆಗೆ ಕೋಆರ್ಡಿನೇಷನ್ ನಂಬರ್ ಮತ್ತೆ ಆಕ್ಸಿಡೇಷನ್ ನಂಬರ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅವೆರಡರಲ್ಲಿ ಸೇರಿಸಿ ಒಂದು ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಇವೆರಡರಲ್ಲಿ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್, ಇಫ್ ಯು ಆರ್ ಲಕ್ಕಿ ಯು ಮೇ ಗೆಟ್ ಇಟ್ 2 ಕ್ವಶನ್ಸ್ ಆಲ್ಸೋ. 2 ಕ್ವಶನ್ ಸೇರಿಸಿ ನಿಮಗೆ 3 ಮಾರ್ಕ್ಸ್ ಬರಬಹುದು. ಬಟ್ ಯೂಶಲಿ ಇವೆರಡರಲ್ಲಿ ಒಂದು 2 ಮಾರ್ಕ್ಸ್ಗೆ ಅಂತೂ ಒಂದು ಕ್ವಶನ್ ಕೇಳ್ತಾನೆ ಇರ್ತಾರೆ ಎವ್ರಿ ಇಯರ್. ಇಷ್ಟು ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಬರುವಂತ ಕ್ವಶನ್ಸ್ ಇವೆಲ್ಲ. ನಾನು ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ, ಇನ್ನು ಸಣ್ಣ ಪುಟ್ಟವು ಮಾತ್ರ ಉಳ್ಕೊಂಡಿದ್ದಾವೆ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್, ವಾಟ್ ಈಸ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್, ಸೊ ಅಲ್ಲಿ ವಿತ್ ಎಕ್ಸಾಂಪಲ್ ಏನೇನಿದಾವೆ ನಿಮಗೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಯಾವುದು, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ. ಅದು ಬಿಟ್ಟರೆ ನಿಮಗೆ ಐಸೋಮೆರೈಸೇಷನ್ ಅಲ್ಲಿ ನಿಮಗೆ ಇವೆರಡನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ರಿಮೈನಿಂಗ್ ಉಳಿದಿರುವಂಥದ್ದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಇದರಲ್ಲಿ ಈ ಕ್ವಶನ್ಸ್ ಅಲ್ಲಿ ನಿಮಗೆ ಕವರ್ ಆಗುತ್ತೆ. ಇಷ್ಟಾಯಿತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ. ಈಗ ಬರೋಣ ಅವರ್ ಡೆವಿಲ್, ದಟ್ಸ್ ಆರ್ಗಾನಿಕ್ ಕೆಮಿಸ್ಟ್ರಿ. ನೀವು ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿ ಎದುರುಕೊಳ್ಳುವಂಥ ನೆಸೆಸಿಟಿ ಇಲ್ಲ, ತುಂಬಾ ಈಸಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಫಿಸಿಕಲ್ ಮತ್ತೆ ಇನ್ಆರ್ಗಾನಿಕ್ ಕಂಪೇರ್ ಮಾಡಿದ್ರೆ ಆರ್ಗಾನಿಕ್ ಕೆಮಿಸ್ಟ್ರಿ ಇಸ್ ವೆರಿ ಈಸಿ. ಬಟ್ ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ ಅಂತಂದ್ರೆ ನೀವು ಪ್ರಾಕ್ಟೀಸಲ್ಲಿ ಮಾಡುವಂಥದ್ದು ಮಿಸ್ಟೇಕ್ಸ್, ಮೇಜರ್ ಮಿಸ್ಟೇಕ್ಸ್. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಅಂತಂದ್ರೆ ನೀವು ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಲ್ಲ, ದಟ್ ಈಸ್ ಅ ಪ್ರಾಬ್ಲಮ್. ಇಲ್ಲಿ ನಿಮಗೆ ತುಂಬಾ ನೀವೇನು ತುಂಬಾ ಯೋಚನೆ ಮಾಡುವಂಥದ್ದು ಏನಿಲ್ಲ, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇಲ್ಲ, ಏನೂ ಇಲ್ಲ. ಅಲ್ಲಿರುವಂಥ ರಿಯಾಕ್ಷನ್ಸ್ನೇ ಪ್ರಾಕ್ಟೀಸ್ ಮಾಡಿ. ಮತ್ತೆ ನೀವು ಈ ಮೇಜರ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಅಂತಂದ್ರೆ ನೀವು ಚಾರ್ಜ್ ಮೆನ್ಷನ್ ಮಾಡಬೇಕಾದ್ರೆ,
ಈಗ ಮೆಕಾನಿಸಮ್ಸ್ ಬರೀಬೇಕಾದ್ರೆ ಕಾರ್ಬೋಕ್ಯಾಟೈನ್ ಅಂತ ಇರುತ್ತೆ. ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಮೆನ್ಷನ್ ಮಾಡಲ್ಲ. ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇಲ್ಲ ಅಂದ್ರೆ ಕಾರ್ಬೋಕ್ಯಾಟೈನ್ ಹೇಗಾಗುತ್ತೆ? ಆಗ ಏನಾಗುತ್ತೆ, ನೀವು ಬರ್ದಿರೋದೆಲ್ಲ ಆನ್ಸರ್ಗೆ 0 ಮಾರ್ಕ್ಸ್ ಬರುತ್ತೆ. ಸೊ ಅಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಅದು ಬಿಟ್ಟರೆ ಆರ್ಗಾನಿಕ್ ಕೆಮಿಸ್ಟ್ರಿ ರಿಯಲಿ ಐಮ್ ಟೆಲಿಂಗ್ ಇಟ್ಸ್ ವೆರಿ ಈಸಿ, ವೆರಿ ವೆರಿ ಈಸಿ. ಈಗ ನಾನು ಕ್ವಶನ್ಸ್ ಏನೇನು ಕೊಡ್ತಿದ್ದೀನಿ ಅಷ್ಟನ್ನು ನೀಟಾಗಿ ಓದ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಕವರ್ ಆಗುತ್ತೆ. ಫಸ್ಟ್ ಬರೋಣ ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೇನ್ಸ್ ಚಾಪ್ಟರ್. ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೇನ್ಸ್ ಚಾಪ್ಟರ್ಲಿ ನಿಮ್ಗೆ ಗೊತ್ತಿದೆ ಫಸ್ಟ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ SN1 ಅಂಡ್ SN2 ಮೆಕಾನಿಸಮ್. ಅವೆರಡರಲ್ಲಿ ಒಂದು ಕಂಪಲ್ಸರಿಯಾಗಿ ಎವ್ರಿ ಇಯರ್ ಕ್ವಶನ್ ಕೇಳ್ತಾನೆ ಇರ್ತಾರೆ. ಇಲ್ಲಿ ನೀವು ಮೆಕಾನಿಸಮ್ ಅನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಫಸ್ಟ್ ರಿಯಾಕ್ಷನ್ ಅನ್ನು ಬರೀರಿ, ಓವರ್ ಆಲ್ ರಿಯಾಕ್ಷನ್ ಅನ್ನು, ಮತ್ತೆ ಮೆಕಾನಿಸಮ್ ಅನ್ನು ಬರೀರಿ. ಮೆಕಾನಿಸಮ್ ಅನ್ನು ಬರ್ದಿದ್ದಾದ್ಮೇಲೆ ಅಲ್ಲಿ ರಿಯಾಕ್ಟೆಂಟು, ಪ್ರಾಡಕ್ಟು, ಟ್ರಾನ್ಸಿಷನ್ ಸ್ಟೇಟು. ಈಗ SN1 ಮೆಕಾನಿಸಮ್ಗೆ ಬಂದರೆ ನಿಮಗೆ ಅಲ್ಲಿ ಕಾರ್ಬೋಕ್ಯಾಟೈನ್ ಇರುತ್ತೆ, ಬರೀರಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ನೆಕ್ಸ್ಟ್ ಕೆಳಗಡೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ನೀವು SN2 ಮೆಕಾನಿಸಮ್ ಬಂದರೆ ಟ್ರಾನ್ಸಿಷನ್ ಸ್ಟೇಟ್, ಮಿಥೈಲ್ ಕ್ಲೋರೈಡ್, ಟ್ರಾನ್ಸಿಷನ್ ಸ್ಟೇಟ್, ಮಿಥೈಲ್ ಆಲ್ಕೋಹಾಲ್. ಇದನ್ನೆಲ್ಲ ಕಂಪ್ಲೀಟ್ ಆಗಿ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್. ನೀವು ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿದ್ರು ಕೊಡದೇ ಇದ್ರು ಎಕ್ಸ್ಪ್ಲೈನ್ ಅಂತ ಇದೆ ಅಂದ್ರೆ ದಟ್ಸ್ ಅಂಡರ್ಸ್ಟುಡ್. ರಿಯಾಕ್ಷನ್ ಅನ್ನು ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಬರೀ ರಿಯಾಕ್ಷನ್ ಬರೆದ್ರೆ ಸಾಕಾಗೋದಿಲ್ಲ, ಎಕ್ಸ್ಪ್ಲೈನು ಸಹ ನೀವು ಮಾಡಬೇಕಾಗತ್ತೆ. ಸೊ ನಿಮಗೆ ಇದು SN1 SN2 ಮೆಕಾನಿಸಮ್ ಅಲ್ಲಿ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಕೊಟ್ಟೇ ಕೊಡ್ತಾರೆ 3 ಮಾರ್ಕ್ಸ್ಗೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂದು ವಿಚಾರನ, SN1 ಅಥವಾ SN2 ಮೆಕಾನಿಸಮ್ ಬಂದ್ರೆ ಅದು 2 ಮಾರ್ಕ್ಸ್ ಕ್ವಶನ್ ಅದು. ಬಟ್ ಅಡಿಷನಲಿ ಇನ್ನೊಂದು ಯಾವ್ದಾದ್ರು ಒಂದು ಪಾಯಿಂಟ್ ಆ್ಯಡ್ ಮಾಡಿಕೊಡ್ತಾರೆ ನಿಮಗಲ್ಲಿ. SN1 SN2 ಇದೆ ಅಂತಂದ್ರೆ ಅದು 3 ಮಾರ್ಕ್ಸ್ ಆಕ್ಚುಲಿ ಬರಲ್ಲ ನಿಮಗೆ, 2 ಮಾರ್ಕ್ಸ್ ಕ್ವಶನ್ ಅದು. ಅದ್ರ ಜೊತೆಗೆ SN1 SN2 ಇದೆ ಅಂದ್ರೆ ಅಡಿಷನಲ್ ಇನ್ನೊಂದು ಯಾವುದೋ ಒಂದು ಪಾಯಿಂಟ್ ಇರುತ್ತೆ, ಲೈಕ್ ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಕೇಳಿರ್ತಾರೆ. ನೀವು ಅದು ನೋಡೇ ಇರಲ್ಲ, ನೀವು ಮೆಕಾನಿಸಮ್ ಬರ್ದು ಹಾಗೆ ಡೈರೆಕ್ಟಾಗಿ ಹೊರಟೋಗಿರ್ತೀರ ಮುಂದೆ ಕ್ವಶನ್ಗೆ. ಫಸ್ಟ್ ಕ್ವಶನ್ ಅನ್ನು ನೀಟಾಗಿ ಓದಿ. ಅದು SN1 SN2 ಅಂತಂದ್ರೆ ಅದು 2 ಮಾರ್ಕ್ಸೇ, ಪ್ಲಸ್ ಅಡಿಷನಲ್ ಆಗಿ ಇನ್ನೊಂದು ಯಾವುದೋ ಒಂದು ಪಾಯಿಂಟ್ ಅನ್ನು ಆಡ್ ಮಾಡಿರ್ತಾನೆ. ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್, ವಾಟ್ ಈಸ್ ದ ರಿಯಾಕ್ಟಿವಿಟಿ ಆರ್ಡರ್ ಆಫ್ ದೀಸ್ ಕಾಂಪೌಂಡ್ಸ್ ಟುವರ್ಡ್ಸ್ SN1 or SN2 ಮೆಕಾನಿಸಮ್. ಯಾವುದೋ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ಆಡ್ ಮಾಡಿರ್ತಾನೆ, ಅದನ್ನು ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್, ನಿಮಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದೇ ಎಕ್ಸಾಂಪಲ್ ಅನ್ನ ನೀವು ತಗೋಬೇಕು. ಅವ್ರು ಜನರಲ್ ಆಗಿ ಕೇಳಿದ್ರೆ SN1 ಎಕ್ಸ್ಪ್ಲೈನ್ SN1 ಮೆಕಾನಿಸಮ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ನೀವು ಯಾವ ಬೇಕಾದ್ರೆ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿ. ಬಟ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಅಲ್ಲಿ ಮಿಥೈಲ್ ಕ್ಲೋರೈಡ್ ಕೊಟ್ಟಿರ್ತಾರೆ, ನೀವು ಮಿಥೈಲ್ ಬ್ರೋಮೈಡ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತೀರಾ. ಅಥವಾ ಅವರು ಮಿಥೈಲ್ ಬ್ರೋಮೈಡ್ ಕೊಟ್ಟಿರ್ತಾರೆ, ನೀವು ಮಿಥೈಲ್ ಕ್ಲೋರೈಡ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತೀರಾ. ಸೊ ಹಾಗಾಗಿರೋದ್ರಿಂದ ಕ್ವಶನ್ ಪೇಪರ್ ನೀಟಾಗಿ ಓದಿ. ಅವ್ರು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟಿದ್ರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂಡೇ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಬೇರೆ ಎಕ್ಸಾಂಪಲ್ ತಗೊಂಡ್ರೆ 0 ಮಾರ್ಕ್ಸ್. ಈಗ ಮಿಥೈಲ್ ಕ್ಲೋರೈಡ್ ಕೊಟ್ಬಿಟ್ಟು ನೀವು ಮಿಥೈಲ್ ಬ್ರೋಮೈಡ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು 0 ಮಾರ್ಕ್ಸ್. ಸೊ ಹಾಗಾಗಿರೋದ್ರಿಂದ ಸೊ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ. ಬೇಸ್ಡ್ ಆನ್ ದ ಕ್ವಶನ್ ಯು ಹ್ಯಾವ್ ಟು ಆನ್ಸರ್ ಇಟ್. ಓಕೆ, ನೆಕ್ಸ್ಟ್ ಬರೋಣ. ಇದು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 ಮಾರ್ಕ್ಸ್. ವೈ ಹ್ಯಾಲೋ ಅರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದ್ಯಾನ್ ಹ್ಯಾಲೋ ಆಲ್ಕೇನ್ಸ್, ಗಿವ್ ಎನಿ 3 ರೀಸನ್ಸ್. ಇದು ಅಷ್ಟೇ ಎವ್ರಿ ಇಯರ್ ಕೇಳ್ತಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಲಾಸ್ಟ್ ಇಯರ್ ಸಹ ಕೇಳಿದ್ರು. ನೆಕ್ಸ್ಟ್, ಎಕ್ಸ್ಪ್ಲೈನ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಇದು ಅಷ್ಟೇ ನಿಮಗೆ ನೇಮ್ಡ್ ರಿಯಾಕ್ಷನ್ ಅನ್ನ ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಶೀಟಲ್ಲಿ ಕಂಪ್ಲೀಟ್ ಆಗಿ ಲಿಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೇಮ್ಡ್ ರಿಯಾಕ್ಷನ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ರಿಯಾಕ್ಷನ್ ಓದಿರ್ತೀರಾ, ಅಲ್ಲಿ ಯಾವುದೋ ಬೇರೆ ರಿಯಾಕ್ಷನ್ ಹೋದಾಗ ಏನಾಗುತ್ತೆ, ನೀವು ಆ ರಿಯಾಕ್ಷನ್ ಇದನ್ನು ಬರ್ದಿರ್ತೀರಾ, ಅದನ್ನು ಬರ್ದಿರ್ತೀರಾ. ಹಾಗಾಗಿರೋದ್ರಿಂದ ನಿಮಗೆ ಯಾವ ರಿಯಾಕ್ಷನ್ಸ್ ಕನ್ಫ್ಯೂಷನ್ ಆಗುತ್ತೆ ಒಂದು ಶೀಟಲ್ಲಿ ಬರ್ಕೊಳ್ಳಿ. ಎಲ್ಲ ನಾನು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಒಂದು ಶೀಟಲ್ಲಿ ಬರ್ಕೊಂಡು ಕಂಪ್ಯಾರಿಸನ್ ಮಾಡಿ, ಅಂದ್ರೆ ಇದಕ್ಕೆ ಡಿಫ್ರೆನ್ಸ್ ಏನಿದೆ ರಿಯಾಕ್ಷನ್ಸ್ಗೆ ಅಂತ. ಡೆಫಿನೆಟ್ಲಿ ಆಗ ನೀವು ಯಾವುದೇ ಮಿಸ್ಟೇಕ್ಸ್ ಮಾಡೋದಿಲ್ಲ. ನೀವೇನು ಮಾಡ್ತೀರಾ, ಈಗ ವುಡ್ಸ್ ರಿಯಾಕ್ಷನ್ ಒಂದು ಕಡೆ ಓದ್ಕೊಂಡು ಹೋಗಿರ್ತೀರಾ, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಓದ್ಕೊಂಡು ಹೋಗಿರ್ತೀರಾ, ಸ್ವಾರ್ಟ್ಸ್ ರಿಯಾಕ್ಷನ್ ಓದಿರ್ತೀರಾ, ಫಿಂಕಲ್ಸ್ಟನ್ ರಿಯಾಕ್ಷನ್ ಓದಿರ್ತೀರಾ. ಮತ್ತೆ ನೀವು ಏನು ಮಾಡ್ತೀರಾ, ಹಾಗೆ ಬಿಟ್ಬಿಡ್ತೀರಾ. ಆಗ ನೀವು ಸ್ವಾರ್ಟ್ಸ್ ರಿಯಾಕ್ಷನ್ ಕೇಳಿದ್ರೆ ಫಿಂಕಲ್ಸ್ಟನ್ ರಿಯಾಕ್ಷನ್ ಬರ್ದಿರ್ತೀರಾ, ಫಿಂಕಲ್ಸ್ಟನ್ ರಿಯಾಕ್ಷನ್ ಕೇಳಿದ್ರೆ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಬರ್ದಿರ್ತೀರಾ, ಎಲ್ಲ ಯಾವ್ದಾವುದಕ್ಕೂ ಬರ್ದಿರ್ತೀರಾ. ಹಾಗಾಗಿ ಎಲ್ಲ ರಿಯಾಕ್ಷನ್ ಒಂದು ಶೀಟಲ್ಲಿ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಸೊ ಇದ್ಯಾವುದು ವುಡ್ಸ್ ರಿಯಾಕ್ಷನ್ ಏನು, ಇದಕ್ಕೆ ಫಿಟಿಗ್ ರಿಯಾಕ್ಷನ್ಗೆ ಡಿಫ್ರೆನ್ಸ್ ಏನು, ವುಡ್ಸ್ ಫಿಟಿಗ್ ರಿಯಾಕ್ಷನ್ಗೆ ಡಿಫ್ರೆನ್ಸ್ ಏನು, ಸ್ವಾರ್ಟ್ಸ್ ರಿಯಾಕ್ಷನ್ಗೆ ಡಿಫ್ರೆನ್ಸ್ ಏನು, ನಿಮಗೆ ಆ ಡಿಫ್ರೆನ್ಸಸ್ ಗೊತ್ತಾಗ್ಬಿಡುತ್ತೆ. ಆಗ ಮಿಸ್ಟೇಕ್ಸ್ ಮಾಡೋದು ತುಂಬಾ ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಎಕ್ಸ್ಪ್ಲೈನ್ ಫ್ರೆಡೆಲ್ ಕ್ರಾಫ್ಟ್ ಆಲ್ಕಲೇಷನ್ ಅಂಡ್ ಅಸೈಲೇಷನ್ ಆಫ್ ಕ್ಲೋರೋಬೆನ್ಸಿನ್. ನಿಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಫಾರ್ ದ ಕ್ಲೋರೋಬೆನ್ಸಿನ್, ಇವೆರಡರಲ್ಲಿ ನಿಮಗೆ ತುಂಬಾ ಟೈಮ್ ಎಕ್ಸಾಮಿನೇಷನ್ ಅಲ್ಲಿ ಇವೆರಡರಲ್ಲಿ ಒಂದು ಕೇಳ್ತಾನೆ ಇದ್ದಾರೆ, ಫ್ರೆಡೆಲ್ ಕ್ರಾಫ್ಟ್ ಆಲ್ಕಲೇಷನ್ ಮತ್ತೆ ಅಸೈಲೇಷನ್ ರಿಯಾಕ್ಷನ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಸ್ಯಾಂಡ್ ಮೇರ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ವೆಲ್ ನೌನ್ ಕ್ವಶನ್ ಇದು ನಿಮಗೆ. ನೆಕ್ಸ್ಟ್, ವಾಟ್ ಆರ್ ಎನೆನ್ಶಮರ್ಸ್ ಅಂಡ್ ರೆಸಿಮಿಕ್ ಮಿಕ್ಸರ್ಸ್. ಎನೆನ್ಶಮರ್ಸ್ ಅಂದ್ರೆ ಏನು, ಹಾಗೆ ರೆಸಿಮಿಕ್ ಮಿಕ್ಸರ್ ಆರ್ ರೆಸಿಮಿಕ್ ಮಾಡಿಫಿಕೇಶನ್ ಅಂತಾನು ಕರಿತೀವಿ, ರೆಸಿಮಿಕ್ ಮಾಡಿಫಿಕೇಶನ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಫಿಂಕಲ್ಸ್ಟನ್ ರಿಯಾಕ್ಷನ್ ಅಂಡ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಆಗಲೇ ನಿಮ್ಗೆ ಹೇಳಿದೆ ವಿತ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ರಿಯಾಕ್ಷನ್ ಬರೆದು ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್, ಸ್ಟೇಟ್ ಜೆಟ್ಸೆಫ್ ರೂಲ್ ಅಂಡ್ ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಡಿಹೈಡ್ರೋಜಿನೇಷನ್ ಆಫ್ ಹ್ಯಾಲೋರಿನ್ಸ್. ಇದು ಅಷ್ಟೇ
ನಿಮಗೆ ತುಂಬ ಎಕ್ಸಾಮಿನೇಷನ್ಸಲ್ಲಿ ಕೊಟ್ಟಿದ್ದಾರೆ 2 ಮಾರ್ಕ್ಸ್ಗೆ. ಜೆಟ್ಸೆಫ್ ರೂಲ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ವಿತ್ ಒನ್ ಎಕ್ಸಾಂಪಲ್. ಮತ್ತು ವಾಟ್ ಈಸ್ ಅ ರಿಯೇಜೆಂಟ್ ಯೂಸ್ಡ್? ಇಟ್ಸ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. Alcoholic potassium hydroxide is a reagent used for the dehydrohalogenation, beta elimination reaction. Next, give reason chloroform stored in the colored bottles. Now chloroform anna colored bottles alli store ಮಾಡ್ತೀವಿ because it undergo oxidation to give the poisonous compound, that is phosgene compound produce ಮಾಡೋದ್ರಿಂದ. So we don't store in the transparent bottles, we store in the colored bottles. That is to in the dark medium. In presence of the sunlight, chloroform oxidation ಆಗಿ ನಿಮಗೆ phosgene compound ಅನ್ನು ಕೊಡೋದ್ರಿಂದ it's a poisonous compound. So that's the reason we store in the colored bottles chloroform. So ಇಷ್ಟು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಆರೆನ್ಸ್ ಚಾಪ್ಟರ್ ಇಂದ. ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ಸೊ ಲಿಟ್ಲ್ ಬಿಟ್ ಇದಕ್ಕಿಂತ ಸ್ವಲ್ಪ ಲೆಂದಿ ಚಾಪ್ಟರ್ ಅದು, ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ಬಟ್ ಇಲ್ಲೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ನೀವು ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಇಲ್ಲಿ ನೋಡ್ಬೋದು. ಫಸ್ಟ್ ಫೋರ್ಮೋಸ್ಟ್ ಆಲ್ಕೋಹಾಲ್ಸ್ ಚಾಪ್ಟರ್ ಅಂದಿದ ತಕ್ಷಣ ಫಸ್ಟ್ ಇಂಪಾರ್ಟೆಂಟ್ ಅಂಡ್ ಕಂಪಲ್ಸರಿ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಡಿಹೈಡ್ರೇಷನ್ ಮೆಕಾನಿಸಮ್. ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಜೊತೆಗೆ ಈ ವರ್ಷ ನೀವು ಮಾಡೆಲ್ ಪೇಪರ್ಸ್ ಅನ್ನ ನೋಡಿದ್ರೆ ನೀವು ಇವನ್ ಲಾಸ್ಟ್ ಕೆಮಿಸ್ಟ್ರಿ ಫೋರಮ್ ಅಲ್ಲಿ ಮೀಟಿಂಗ್ ಮಾಡಿದಾಗಲೂ ಸಹ ಹೇಳಿದ್ದಾರೆ, ನೀವು ಈಥೀನ್ ಟು ಎಥನಾಲ್ ಮತ್ತೆ ಎಥನಾಲ್ ಟು ಈಥೀನ್ ಇವೆರಡು ಮೆಕಾನಿಸಮ್ಸ್ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ. ಈ ಎರಡು ಮೆಕಾನಿಸಮ್ ಅಲ್ಲಿ ಒಂದು ಕ್ವಶನ್ ನಿಮಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಏನೂ ಇಲ್ಲ, ಡಿಫರೆನ್ಸ್ ಏನೂ ಇಲ್ಲ. ಎಥನಾಲ್ ಟು ಈಥೀನ್ ಮೆಕಾನಿಸಮ್ ಏನಿದೆ ಅದನ್ನ ರಿವರ್ಸ್ ಮಾಡಿದ್ರೇನೆ ಈಥೀನ್ ಟು ಎಥನಾಲ್ ಮೆಕಾನಿಸಮ್. ಅಂದ್ರೆ ಲಾಸ್ಟ್ ಸ್ಟೆಪ್. ಈಗ ಎಥನಾಲ್ ಟು ಈಥೀನ್ ಏನ್ ಮಾಡ್ತೀವಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಬರ್ಕೊಂಡು ಏನು ಹೋಗ್ತೀವಿ. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ಸ್ಟೆಪ್ 3 ಇಂದ ಸ್ಟಾರ್ಟ್ ಮಾಡಬೇಕು, ರಿವರ್ಸ್ ರಿಯಾಕ್ಷನ್ ಮಾಡ್ಕೋಬೇಕು. ಅಂದ್ರೆ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್ ಆಗುತ್ತೆ, ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಆಗುತ್ತೆ. ಆಸ್ ಇಟ್ ಈಸ್ ಬಿಟ್ರೆ ಇನ್ನೇನು ಚೇಂಜಸ್ ಇಲ್ಲ. ಆಸ್ ಇಟ್ ಈಸ್ ನೀವು 1, 2, 3 ಸ್ಟೆಪ್ ಏನ್ ಬರೀತೀರಾ ಎಥನಾಲ್ ಟು ಈಥೀನ್ ಅದನ್ನ 3, 2, 1 ಬರೀರಿ, ಬಟ್ ರಿವರ್ಸ್ ಮಾಡಿ. ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ಸ್ ಅನ್ನ ರಿವರ್ಸ್ ಮಾಡಿದ್ರೆ ಸೇಮ್ ಮೆಕಾನಿಸಮ್, ಬಿಟ್ರೆ ಏನು ಚೇಂಜಸ್ ಇಲ್ಲ. ಸೊ ಇವೆರಡರಲ್ಲಿ ಕಂಪಲ್ಸರಿಯಾಗಿ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಬರೋಣ. ಎಕ್ಸ್ಪ್ಲೈನ್ ದಿ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ದ ಕ್ಯೂಮಿನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. Next, explain Reimer-Tiemann reaction with an example. This is also expected question for your examination. ಮತ್ತೆ explain Kolb's reaction ನೋಡಿ, ಇವೆರಡರಲ್ಲಿ ಒಂದು ಕಂಪಲ್ಸರಿ ಆಗಿ ನಿಮಗೆ ಎವ್ರಿ ಇಯರ್ ಕೇಳ್ತಾ ಇದ್ದಾರೆ 2 ಮಾರ್ಕ್ಸ್ಗೆ. ಎಕ್ಸ್ಪ್ಲೈನ್ Reimer-Tiemann reaction, ಎಕ್ಸ್ಪ್ಲೈನ್ Kolb's reaction, ಇವೆರಡರಲ್ಲಿ ಒಂದು ಕ್ವಶನ್ ನಿಮಗೆ ಕಂಪಲ್ಸರಿ ಆಗಿ ಎಕ್ಸಾಮ್ ಅಲ್ಲಿ ಇದೇ ಇರುತ್ತೆ. ನೆಕ್ಸ್ಟ್, ರೈಟ್ ದ ಈಕ್ವೇಷನ್ಸ್ ಅಲಾಂಗ್ ವಿತ್ ದ enzymes involved in the manufacture of the ethanol ಮ್ಯಾನುಫ್ಯಾಕ್ಚರ್ ಮತ್ತೆ ಮೆಥನಾಲ್ ಮ್ಯಾನುಫ್ಯಾಕ್ಚರ್ ಆಲ್ಸೋ. ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಸಿಂಪಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ ವಿತ್ ಕೆಟಲಿಸ್ಟ್. ಇಲ್ಲಿ ಎನ್ಸೈಮ್ಸ್ ಇದೆ, ಝೈಮೇಸ್ ಎನ್ಸೈಮ್ ಯೂಸ್ ಮಾಡ್ತೀವಿ ಅಂಡ್ ಇನ್ವರ್ಟೇಸ್ ಅಂಡ್ ಝೈಮೇಸ್ ಎನ್ಸೈಮ್ ಅನ್ನು ಯೂಸ್ ಮಾಡಿಕೊಂಡು ವಿಲ್ ಪ್ರಿಪೇರ್ ದ ಎಥನಾಲ್. ಸೊ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಜೊತೆಗೆ ನಿಮಗೆ ಮೆಥನಾಲ್ ಮ್ಯಾನುಫ್ಯಾಕ್ಚರ್ ಇಲ್ಲಿ ಟೆಂಪರೇಚರ್, ಪ್ರೆಷರ್ ಕಂಡೀಷನ್ ಮತ್ತೆ ಕೆಟಲಿಟಿಕ್ ಕಂಡೀಷನ್. So next, write the general equation for the preparation of ether by the Williamson ether synthesis. This is also one of the expected question for the 2 marks. ನಿಮಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತೆ ಈಥರ್ಸ್ ಅಲ್ಲಿ ಬಂದ್ರೆ ನಿಮಗೆ ಈಥರ್ ಪ್ರಿಪರೇಷನ್ಗೆ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಆಗಿರೋದ್ರಿಂದ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಲ್ಲಿ ಯೂಶಲಿ ಎವ್ರಿ ಇಯರ್ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ವಿತ್ ಎನ್ ಸೂಟಬಲ್ ಎಕ್ಸಾಂಪಲ್ ಅಂತ. ನೆಕ್ಸ್ಟ್, ಅದಾದ್ಮೇಲೆ ನಿಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದರಲ್ಲಿ ನಿಮಗೆ ಫಿನಾಲ್ ನೈಟ್ರೇಷನ್. ಇದರಲ್ಲಿ ನಿಮಗೆ 2 ರಿಯಾಕ್ಷನ್ ಇದೆ ನೈಟ್ರೇಷನ್ ಅಲ್ಲಿ. ಒನ್ ಈಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಅನದರ್ ಒನ್ ಇಸ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಂತ. ಒಂದು ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಬರುತ್ತೆ. ಹಾಗಾಗಿರೋದ್ರಿಂದ ನಿಮಗೆ ಬೈ ಯೂಸಿಂಗ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಏನಾಗುತ್ತೆ ಅಂದ್ರೆ O ನೈಟ್ರೋಫಿನಾಲ್ ಬರುತ್ತೆ, ಇನ್ನೊಂದು P ನೈಟ್ರೋಫಿನಾಲ್ ಬರುತ್ತೆ. ನೆಕ್ಸ್ಟ್ ಬೈ ಯೂಸಿಂಗ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಏನ್ ಬರುತ್ತೆ ನಿಮಗೆ ಅಂದ್ರೆ 2,4,6 ಟ್ರೈ ನೈಟ್ರೋಫಿನಾಲ್. ಕಂಪ್ಲೀಟ್ ರಿಯಾಕ್ಷನ್ ಅನ್ನ ಬರೀಬೇಕಾಗುತ್ತೆ ನೀವು. ನೆಕ್ಸ್ಟ್, how does again electrophilic substitution reaction bromination reaction. Nitration reaction ಇದು bromination reaction. ಇದು bromine in presence of high polar solvent and it's a less polar solvents. When less polar solvents ಯೂಸ್ ಮಾಡಿದೀವಿ ಅಂತಂದ್ರೆ ನೈಟ್ರೇಷನ್ ಮಾಡಿದಾಗ ಏನು ಬಂದಿತ್ತು ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಅದೇ ತರ ಇಲ್ಲೂ ನಿಮ್ಗೆ ಅಷ್ಟೇ ಬ್ರೋಮಿನ್ ಯೂಸ್ ಮಾಡಿದಾಗ ಏನಾಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಾರ್ಮ್ ಆರ್ ಕಾರ್ಬನ್ ಡೈಸಲ್ಫೈಡ್ ಲೆಸ್ ಪೋಲಾರ್ ಸಾಲ್ವೆಂಟ್ಸ್ ಅವು ಯೂಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ O ಬ್ರೋಮೋಫಿನಾಲ್ ಅಂಡ್ P ಬ್ರೋಮೋಫಿನಾಲ್ ಬರುತ್ತೆ ಪ್ರಾಡಕ್ಟ್ಸ್. ಇಲ್ಲಿ ಬ್ರೋಮಿನ್ ವಾಟರ್ ಹೈ ಪೋಲಾರ್ ಸಾಲ್ವೆಂಟ್ ಅನ್ನು ಯೂಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದ್ರೆ 2,4,6 ಟ್ರೈ ಬ್ರೋಮೋಫಿನಾಲ್ ಕಾಂಪೌಂಡ್ ಬರುತ್ತೆ. ಸೊ ಇದು ರಿಯಾಕ್ಷನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾರ್ ದ ಫಿನಾಲ್. ನೆಕ್ಸ್ಟ್,
ಇನ್ನೊಂದು ಯಾವುದಪ್ಪ ಅಂದ್ರೆ ಫ್ರೆಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ಅಂಡ್ ಅಸೈಲೇಷನ್ ಅಂಡ್ ಬ್ರೋಮಿನೇಷನ್ ಫಾರ್ ದ ಅನಿಸೋಲ್ ಮೆಥಾಕ್ಸಿಬೆನ್ಝೀನ್. ಇದರಲ್ಲೂ ಅಷ್ಟೇ ನಿಮಗೆ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಿದ್ದಾರೆ. ಯಾವ ತರ ಇಂಡೈರೆಕ್ಟ್ ಆಗಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಅನಿಸೋಲ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್ ಗಿವ್ಸ್ ವಾಟ್ ಈಸ್ ಅ ಮೇಜರ್ ಪ್ರಾಡಕ್ಟ್ ಅಂಡ್ ರೈಟ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ ಇಂಡೈರೆಕ್ಟ್ ಆಗಿ. ಡೈರೆಕ್ಟ್ ಆಗಿ ನಿಮಗೆ ಇದನ್ನ ಕೇಳಿರೋದು ರೇರ್. ಇದು ನಿಮಗೆ ಡೈರೆಕ್ಟ್ ಆಗಿ ಅಂದ್ರೆ ಯಾವ ತರ, ಎಕ್ಸ್ಪ್ಲೈನ್ ದಿ ಬ್ರೋಮಿನೇಷನ್ ಆಫ್ ಅನಿಸೋಲ್ ಮೆಥಾಕ್ಸಿಬೆನ್ಝೀನ್ ಅಂತ ಕೇಳಿರುವಂಥದ್ದು ತುಂಬಾ ರೇರ್. ಇಂಡೈರೆಕ್ಟ್ ಆಗಿ ಕೇಳಿದರೆ ತುಂಬಾ ಎಕ್ಸಾಮಿನೇಷನ್ಸ್ ಅಲ್ಲಿ. ಇಂಡೈರೆಕ್ಟ್ ಆಗಿ ಅಂದ್ರೆ ಯಾವ ತರ ಅಂದ್ರೆ ಮೆಥಾಕ್ಸಿಬೆನ್ಝೀನ್ ಅಂದ್ರೆ ಅನಿಸೋಲ್. ಮೆಥಾಕ್ಸಿಬೆನ್ಝೀನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್ ಗಿವ್ಸ್ ವಾಟ್ ಆರ್ ದ ಪ್ರಾಡಕ್ಟ್ಸ್ ಅಂಡ್ ನೇಮ್ ದ ಮೇಜರ್ ಪ್ರಾಡಕ್ಟ್. ಈ ತರ ಕ್ವಶನ್ ಕೇಳಿದ್ದಾರೆ. ಲೈಕ್ ದಿಸ್ ಫ್ರೆಡೆಲ್ ಕ್ರಾಫ್ಟ್ ಮಿಥೈಲೇಷನ್ ಮೀನ್ಸ್ ಆಲ್ಕೈಲೇಷನ್ ಆಫ್ ಅನಿಸೋಲ್ ಮತ್ತೆ ಬ್ರೋಮಿನೇಷನ್, ಇವೆರಡರಲ್ಲಿ ತುಂಬಾ ಟೈಮು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇಂಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇದು ಅಷ್ಟೇ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ನಿಮಗೆ. ಇದು ನೋಡಿ, ಈ ತರಸಲ್ಲಿ ನಿಮಗೆ ವಿಲಿಯಮ್ಸನ್ ಈ ತರ ಸಿಂಥಸಿಸ್ ಇದೆ, ಮತ್ತೆ ಇಲ್ಲಿ ನೋಡಿ ಅನಿಸೋಲ್ದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅವೇ ಮೇಜರ್ ಆಗಿ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ನೆಕ್ಸ್ಟ್ ಅಸಿಡಿಟಿ. ಕ್ರೆಸಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ದ ಫಿನಾಲ್ ಅಂಡ್ ನೈಟ್ರೋಫಿನಾಲ್ಸ್ ಮೋರ್ ಅಸಿಡಿಕ್ ದ್ಯಾನ್ ದ ಫಿನಾಲ್ಸ್. ಅಸಿಡಿಟಿ ಆಫ್ ಫಿನಾಲ್ಸ್ ಅಲ್ಲಿ ಇದೆ. ಸೊ ಅದು ಅಷ್ಟೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇದು ಎರಡು ಚಾಪ್ಟರ್ ಅಲ್ಲಿ ಬರುತ್ತೆ ನಿಮಗೆ. ಎಸ್ಟರಿಫಿಕೇಶನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಸೊ ಸಿಂಪಲ್, ಅದು ಆಲ್ಡಿಹೈಡ್ಸ್ ಕೀಟೋನ್ಸ್ ಚಾಪ್ಟರ್ ಅಲ್ಲಿ ಬರುತ್ತೆ, ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅವೆರಡಲ್ಲೂ ಎಸ್ಟರಿಫಿಕೇಶನ್ ವಿತ್ ಎಕ್ಸಾಂಪಲ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ಕೋಹಾಲ್ಸ್ ಮತ್ತೆ ಫಿನಾಲ್ಸ್ ಈ ತರ ಚಾಪ್ಟರ್ ಇಂದ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಈಸಿಯಾಗಿ ಸ್ಕೋರ್ ಮಾಡಬಹುದು ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಬರೋಣ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಇಲ್ಲಿ ನಿಮಗೆ ಅದು ಲೆಂದಿ ಚಾಪ್ಟರ್ ಅನ್ಸ್ಬೋದು ನಿಮಗೆ, ಬಟ್ ಇಲ್ಲಿ ನಿಮಗೆ ತುಂಬಾ ಈಸಿಯಾಗಿ ಕ್ವಶನ್ಸ್ನ ಗೆಸ್ ಮಾಡ್ಬೋದು ಈ ಆಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ ಅಲ್ಲಿ. ಸೊ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಒನ್ ಬಂದು ನಿಮಗೆ ಇಲ್ಲಿ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಬೈ ಟೇಕಿಂಗ್ ಅನ್ ಎಕ್ಸಾಂಪಲ್ ಅಸಿಟಾಲ್ಡಿಹೈಡ್. ಇಲ್ಲಿ ನೋಡಿ, ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಕೆಲವೊಂದು ಕ್ವಶನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಅಂತ ನೀವೇ ಎಕ್ಸ್ಪ್ಲೈನ್ ಮಾಡಿ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೇಳ್ಬಿಡ್ತಾರೆ. ಬಟ್ ಕೆಲವೊಂದು ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರೇ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಎಕ್ಸ್ಪ್ಲೈನ್ ನೋಡಿ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಆಲ್ಡಾಲ್ ಕಂಡೆನ್ಸೇಷನ್ ವಿತ್ ಎನ್ ಎಕ್ಸಾಂಪಲ್ ಅಂದ್ರೆ ನೀವು ಯಾವ ಎಕ್ಸಾಂಪಲ್ ಬೇಕಾದ್ರೂ ತಗೊಂಡು ಎಕ್ಸ್ಪ್ಲೈನ್ ಮಾಡಿ. ಬಟ್ ಅವರೇ ಏನ್ ಮಾಡಿದ್ದಾರೆ ಅಂತಂದ್ರೆ ದಟ್ ಈಸ್ ಟೇಕಿಂಗ್ ಅಸಿಟಾಲ್ಡಿಹೈಡ್ ಎನ್ ಎಕ್ಸಾಂಪಲ್. ನೀವು ಅಸಿಟಾಲ್ಡಿಹೈಡ್ನೇ ಎಕ್ಸಾಂಪಲ್ ಆಗಿ ತಗೊಂಡು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ನೋಡಿ, ಕ್ವಶನ್ ಅನ್ನ ಜಸ್ಟ್ ಕಾಮನ್ ಆಗಿ ಆಲ್ಡಾಲ್ ಕಂಡೆನ್ಸೇಷನ್ ಎಕ್ಸ್ಪ್ಲೈನ್ ವಿತ್ ಎನ್ ಎಕ್ಸಾಂಪಲ್ ಅಂದ್ರೆ ಯು ಜಸ್ಟ್ ರೈಟ್ ಇಟ್ ಜನರಲ್ ರಿಯಾಕ್ಷನ್. ಯಾವ್ದಾದ್ರು ನಿಮಗೆ ಬೇಕಾಗಿರುವಂಥ NCERT ನಲ್ಲಿರೋ ಎಕ್ಸಾಂಪಲ್ ಅನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರೇ ಕ್ವಶನ್ ಕೊಟ್ಟಿದ್ರೆ, ಎಕ್ಸಾಂಪಲ್ ಕೊಟ್ಟಿದ್ರೆ ಅದನ್ನೇ ನಾವು ತಗೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಮತ್ತೆ ಇಲ್ಲಿ ಮೆಕಾನಿಸಮ್ ಅಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಇದು ಅಷ್ಟೇ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಮೆಕಾನಿಸಮ್ ಇದೆ ನಿಮಗೆ, 2 ಸ್ಟೆಪ್ ಮೆಕಾನಿಸಮ್ ವಿತ್ ಡೀಟೇಲ್ ಆಗಿ. ಸ್ಲೋ ರಿಯಾಕ್ಷನ್ ಆಗಿರುತ್ತೆ, ಅದಕ್ಕೆ ಬೇಸನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಆ ಮೆಕಾನಿಸಮ್ ಇವೆರಡರಲ್ಲಿ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಆಗಿ ಕ್ವಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ, ಒಂದು ಕ್ವಶನ್ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಉಲ್ಫ್ ಕಿಶ್ನರ್ ರಿಡಕ್ಷನ್ ಅಂಡ್ ಕ್ಲೆಮೆನ್ಸನ್ ರಿಡಕ್ಷನ್. ಇದು ಅಷ್ಟೇ, ಇವೆರಡರಲ್ಲಿ ಒಂದು 2 ಮಾರ್ಕ್ಸ್ಗೆ ಒಂದು ಎವ್ರಿ ಇಯರ್ ಕೇಳ್ತಾನೆ ಇದ್ದಾರೆ. ಉಲ್ಫ್ ಕಿಶ್ನರ್ ರಿಡಕ್ಷನ್ ಆರ್ ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್, ಇವೆರಡರಲ್ಲಿ ಒಂದು ಕ್ವಶನ್ ಕೇಳ್ತಾನೆ ಇದ್ದಾರೆ. ನೆಕ್ಸ್ಟ್ ಬಂದು HVZ ರಿಯಾಕ್ಷನ್ ವಿತ್ ಈಕ್ವೇಶನ್. HVZ ರಿಯಾಕ್ಷನ್ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಬಂದ್ರೆ ಇದು ಒಂದೇ ನೇಮ್ಡ್ ರಿಯಾಕ್ಷನ್ ಇರುವಂತದ್ದು HVZ ರಿಯಾಕ್ಷನ್. ಸೊ ಇದು ಅಷ್ಟೇ ಎವ್ರಿ ಇಯರ್ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾನೆ ಇದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಕೆನೆಜರೋ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಅಗೈನ್ ಇದು ಅಷ್ಟೇ 2 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಸ್ಟೀಫನ್ ರಿಡಕ್ಷನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ರೋಸನ್ಮನ್ ರಿಡಕ್ಷನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಸೊ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ಅನ್ನ ನೀವೇನ್ ಮಾಡಿ ಅಂತಂದ್ರೆ ಲಿಸ್ಟ್ ಮಾಡ್ಕೊಳ್ಳಿ ನೇಮ್ಡ್ ರಿಯಾಕ್ಷನ್ಸ್ ಅನ್ನ. ಸೊ ಲಿಸ್ಟ್ ಮಾಡಿಕೊಂಡು ನೀವು ಕ್ವಶನ್ಸ್ ಅನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಎಸ್ಟರಿಫಿಕೇಶನ್ ರಿಯಾಕ್ಷನ್ ನೋಡಿ, ಇಲ್ಲಿ ಆಗ್ಲೇ ನಾನು ಹೇಳಿದೆ ಆಲ್ಕೋಹಾಲ್ಸ್ ಫಿನಾಲ್ಸ್ ಈ ತರ ಚಾಪ್ಟರ್ ಅಲ್ಲಿ ಇಲ್ಲೂ ಸಹ ಇದೆ ವಿತ್ ಎನ್ ಎಕ್ಸಾಂಪಲ್. ಎಕ್ಸಾಂಪಲ್ ಯಾವುದು? ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಇದೆ ನಿಮಗೆ ಆಲ್ರೆಡಿ. ಆಲ್ಕೋಹಾಲ್ಸ್ ಫಿನಾಲ್ಸ್ ಈ ತರ ಚಾಪ್ಟರ್ ಅಲ್ಲಿ ಆಸ್ಪಿರಿನ್ ಪ್ರಿಪರೇಷನ್, ಆಸ್ಪಿರಿನ್ ಕಾಂಪೌಂಡ್ ಪ್ರಿಪರೇಷನ್ ಅದು ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಇದೆ. ಅಲ್ಲೇ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ, ನೀವು ಪ್ರೀವಿಯಸ್ ಒನ್ ನೋಡಬಹುದು. ಇಲ್ಲಿ ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಇಲ್ಲಿ ಲಾಸ್ಟ್ ಕ್ವಶನ್ ಕೊಟ್ಟಿದ್ದೆ ನಾನು ನಿಮಗೆ. ಲಾಸ್ಟ್ ಕ್ವಶನ್ ಇಲ್ಲಿ ನಿಮಗೆ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇದು ನಿಮಗೆ ಲಾಸ್ಟ್ ಕ್ವಶನ್ ಏನಿದೆ ಆ ಕ್ವಶನ್ ನಿಮಗೆ ಪ್ರಿಪರೇಷನ್ ಆಫ್ ದ ಆಸ್ಪಿರಿನ್, ಅದು ಅಷ್ಟೇ ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಇದೆ. ಸೊ ರಿಯಾಕ್ಷನ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ವಿತ್ ಸೋಡಾ ಲೈಮ್ ರಿಯಾಕ್ಷನ್.
sodium salt of carboxylic acid with soda lime. Next, how benzene is converted into benzaldehyde by using the Gatterman-Kocher reaction. ನೋಡಿ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಗೆಟರ್ಮನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀರಾ. ಬಟ್ ಅದನ್ನೇ ಇಂಡೈರೆಕ್ಟ್ ಆಗಿ ಹೌ ಡು ಯು ಕನ್ವರ್ಟ್ ಬೆನ್ಸಾಲ್ಡಿಹೈಡ್ ಬೆನ್ಝೀನ್ ಇಂಟು ಬೆನ್ಸಾಲ್ಡಿಹೈಡ್ ಬೈ ಯೂಸಿಂಗ್ ಗೆಟರ್ಮನ್-Kocher ರಿಯಾಕ್ಷನ್. ಸೊ ಇಂಡೈರೆಕ್ಟ್ ಕ್ವಶನ್, ಇಂಡೈರೆಕ್ಟ್ ಬೆನ್ಝೀನ್ ಟು ಬೆನ್ಸಾಲ್ಡಿಹೈಡ್, ಇಟ್ಸ್ ಎ ಗೆಟರ್ಮನ್ ರಿಯಾಕ್ಷನ್ ವಿತ್ ಈಕ್ವೇಷನ್ ಅನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಅಂಡ್ ಡೊನೇಟಿಂಗ್ ಗ್ರೂಪ್ಸ್ ಆನ್ ದ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಅಸಿಡಿಟಿ. ನೆಕ್ಸ್ಟ್ ಚಾಪ್ಟರ್ ಬಂದು ಅಮೈನ್ಸ್ ಅಲ್ಲಿ ಬೇಸಿಸಿಟಿ. ಅವುಗಳಲ್ಲಿ ನಿಮಗೆ ಎವ್ರಿ ಇಯರ್ ಒಂದು ಕ್ವಶನ್ ಅಸಿಡಿಟಿ ಮತ್ತೆ ಬೇಸಿಸಿಟಿ ಮೇಲೆ, ಅಮೈನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಮೇಲೆ ಎವ್ರಿ ಇಯರ್ ಕ್ವಶನ್ ಕೇಳ್ತಾನೆ ಇದ್ದಾರೆ. ನಿಮ್ಮ NCERT ನಲ್ಲಿ ಒಂದು ಕಂಪ್ಲೀಟ್ ಒಂದು ಸೀಕ್ವೆನ್ಸ್ ಇದೆ, ಎಕ್ಸಾಂಪಲ್ಸ್ ಇದೆ. ಆ ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು, ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ನೈಟ್ರೇಷನ್ ಆಫ್ ಬೆನ್ಸಾಲ್ಡಿಹೈಡ್ ರಿಯಾಕ್ಷನ್. ಸೊ ನಿಮಗೆ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ ಇಂದ. ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ, ದಟ್ ಈಸ್ ಅಮೈನ್ಸ್. ವೆರಿ ಸಿಂಪಲ್ ಚಾಪ್ಟರ್ ಅಂಡ್ ಈಸಿ ಟು ಸ್ಕೋರ್. ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು, ತುಂಬ ಸಿಂಪಲ್ ಆಗಿದೆ ಚಾಪ್ಟರ್, ದಟ್ ಈಸ್ ಅಮೈನ್ಸ್ ಚಾಪ್ಟರ್. ಅಮೈನ್ಸ್ ಅಲ್ಲಿ ನಿಮಗೆ ತುಂಬ ಕ್ವಶನ್ಸ್ ಇಲ್ಲ, ಇದರಲ್ಲಿ ತುಂಬ ಸಿಂಪಲ್ ಕ್ವಶನ್ಸ್ ಇದೆ. ನೋಡ್ಬೋದು ನೀವು 8 ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ, ಅಷ್ಟೇ ಇರುವಂಥದ್ದು. ಅಡಿಷನಲಿ ನೀವು IUPAC ನಾಮಿನಕ್ಲೇಚರ್ 1 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಓದ್ಕೊಳ್ಳೇಬೇಕಾಗತ್ತೆ ಅಡಿಷನಲ್ ಆಗಿ. ಬಟ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ಗೆ. ಫಸ್ಟ್ ಒನ್, ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಇಲ್ಲೂ ಅಷ್ಟೇ ನಿಮಗೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅವರೇ ಕೊಡ್ಬೋದು, ಅಥವಾ ನೀವು ಜನರಲ್ ಆಗಾದ್ರೂ ಕೇಳ್ಬೋದು. ಹಾಗಲೇ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದಕ್ಕಷ್ಟು ತುಂಬಾ ಟೈಮು ಏನು ಮಾಡಿದ್ದಾರೆ ಅಂದರೆ ಅವರೇ ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದ್ಸರಿ. ಎಕ್ಸ್ಪ್ಲೈನ್ ದಿ ಪ್ರಿಪರೇಷನ್ ಆಫ್ ಮೆಥನಮೈನ್ ಯೂಸಿಂಗ್ ದ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಸರಿ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಪ್ಲೈನ್ ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್ ವಿತ್ ಎನ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೇಳಿದರೆ, ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೇಳಿದ್ರೆ ನೀವು ತಗೊಂಡು ಅದೇ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್. ಅದಕ್ಕೆ ನಾನು ನಿಮ್ಗೆ ಏನು ಮಾಡಿದ್ದೀನಿ, ನಾನು ಒಂದು ಎಕ್ಸಾಂಪಲ್ ಇನ್ಕ್ಲೂಡ್ ಮಾಡಿಕೊಂಡು ಕ್ವಶನ್ ಅನ್ನ ಮಾಡಿರುವಂಥದ್ದು ನಾನು. ಆಗ ಏನಾಗುತ್ತೆ, ನೀವು ಇದಕ್ಕೆ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಇದೇ ಎಕ್ಸಾಂಪಲ್ ತಗೊಂಡು ಎಕ್ಸಾಮಲ್ಲಿ ಬರೆದ್ರು ಮುಗಿಯುತ್ತಲ್ವಾ ನಿಮಗೆ. ಸೊ ಗೇಬ್ರಿಯಲ್ ಥಾಲಮೈಡ್ ಸಿಂಥಸಿಸ್, ಇವೆರಡರಲ್ಲಿ ನಿಮಗೆ ಒಂದು ಕಂಪಲ್ಸರಿ ಆಗಿ ಒಂದು ಕ್ವಶನ್ ಬಂದೇ ಬರುತ್ತೆ, 3 ಮಾರ್ಕ್ಸ್ಗೆ, ಇದು 2 ಮಾರ್ಕ್ಸ್ಗೆ. ಸೊ ಕಂಪಲ್ಸರಿಯಾಗಿ ಇವೆರಡರಲ್ಲಿ ಒಂದು ಕ್ವಶನ್ ಕೊಟ್ಟೇ ಕೊಡ್ತಾರೆ. ಹಾಗೆ ಜೊತೆಗೆ ಅಡಿಷನಲಿ ಕಾರ್ಬೈಲಮೈನ್ ರಿಯಾಕ್ಷನ್, ಕಾರ್ಬೈಲಮೈನ್ ರಿಯಾಕ್ಷನ್ ಅಷ್ಟೇ, ಇದರಲ್ಲಿ 2 ಮಾರ್ಕ್ಸ್ಗೆ. ಇದು ಹಾಫ್ಮನ್ ಬ್ರೋಮಮೈಡ್ ಆಗಲಿ ಕಾರ್ಬೈಲಮೈನ್ ರಿಯಾಕ್ಷನ್ ಆಗಲಿ ಇವೆರಡು 2 ಮಾರ್ಕ್ಸ್ಗೆ. ನಿಮಗೆ ಇದೇನಾದರೂ ಗೇಬ್ರಿಯಲ್ ಥಾಲಮೈಡ್ ಸಿಂಥಸಿಸ್ ಕೇಳಿದ್ರೆ ಯೂಶಲಿ ಅದು 3 ಮಾರ್ಕ್ಸ್ಗೆ ಕೇಳ್ತಾರೆ. ನೆಕ್ಸ್ಟ್, ಬೇಸಿಸಿಟಿ. ಆಗಲೇ ನಿಮ್ಗೆ ಹೇಳಿದೆ, ಅಮೈನ್ಸ್ ಅಂದ ತಕ್ಷಣ ಬೇಸಿಸಿಟಿ, ಕಂಪ್ಯಾರಿಷನ್ ಆಫ್ ದಿ ಬೇಸಿಸಿಟಿ ಆಫ್ ಅಮೈನ್ಸ್ ಲೈಕ್ ಆರೋಮೆಟಿಕ್ ಅಮೈನ್ಸ್, ಅಲಿಫೆಟಿಕ್ ಅಮೈನ್ಸ್ ಅಂಡ್ ಅಮೋನಿಯಾ ಕಂಪ್ಯಾರಿಷನ್. ಸೊ ಅದರಲ್ಲಿ ಯಾವುದು ಮೋರ್ ಬೇಸಿಕ್ ಅಂಡ್ ವೈ, ವಾಟ್ ಇಸ್ ದ ರೀಸನ್ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್, ವಿಚ್ ಇಸ್ ಮೋರ್ ಬೇಸಿಕ್ ಅಮಂಗ್ ದ ಫಾಲೋಯಿಂಗ್, ಅದನ್ನೇ ನಾನು ನಿಮ್ಗೆ ಹೇಳಿದ್ನಲ್ವ, ಆಲ್ಕೈಲ್ ಅಮೈನ್ಸ್ ವರ್ಸಸ್ ಆರೈಲ್ ಅಮೈನ್ಸ್ ವರ್ಸಸ್ ಅಮೋನಿಯಾ. ಸೊ ನಿಮ್ ಕಂಪ್ಯಾರಿಸನ್ ಇದೆ ಇಲ್ಲಿ. ಸೊ ಯಾವುದು ಮೋರ್ ಬೇಸಿಕ್, ವೈ ಅನ್ನೋದನ್ನ. ಸೊ ಇದರಲ್ಲಿ ನಿಮಗೆ ಎವ್ರಿ ಇಯರ್ ಒಂದು ಕ್ವಶನ್ ಕೇಳ್ತಾನೆ ಇದ್ದಾರೆ. ಹಾಗೆ ನೆಕ್ಸ್ಟ್, IUPAC ನಾಮಿನಕ್ಲೇಚರ್ ಆಫ್ NCERT ಎಕ್ಸಾಂಪಲ್ಸ್. ನಿಮಗೆ NCERT ನಲ್ಲಿ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅಷ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. NCERT ಎಕ್ಸಾಂಪಲ್ ಅಲ್ಲಿ ಅದನ್ನು ಅಷ್ಟೇ IUPAC ನಾಮಿನಕ್ಲೇಚರ್ ಅಲ್ಲಿ ಅಮೈನ್ಸ್ ಅಲ್ಲೂ ತುಂಬಾ ಟೈಮ್ ಕೇಳಿದ್ದಾರೆ IUPAC ನಾಮಿನಕ್ಲೇಚರ್ ಅನ್ನು. ನೆಕ್ಸ್ಟ್, ಎಕ್ಸ್ಪ್ಲೈನ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಫಾರ್ ದಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಮೈನ್ಸ್, separation of the primary and secondary amines. Hinsberg benzene sulfonyl chloride C6H5SO2Cl is the Hinsberg reagent for the separation of the primary secondary amines ಗೆ ಯೂಸ್ ಮಾಡ್ತೀವಿ. ಅದರಲ್ಲಿ ನೀವು ವಿತ್ ರಿಯಾಕ್ಷನ್ ಅನ್ನು ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಅನಿಲಿನ್ ಫ್ರಮ್ ದ ನೈಟ್ರೋಬೆನ್ಝೀನ್. ಸೊ ಅನಿಲಿನ್ ಅನ್ನ ನೈಟ್ರೋಬೆನ್ಝೀನ್ ರಿಡಕ್ಷನ್ ಪ್ರೋಸೆಸ್ ಅನ್ನು ಯೂಸ್ ಮಾಡಿಕೊಂಡು ವಿತ್ ಡಿಫರೆಂಟ್ ಕೆಟಲಿಸ್ಟ್ ಅನ್ನು ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತೀವಿ. ಸೊ ದಟ್ ಈಸ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದಿ ಅಮೈನ್ಸ್ ಚಾಪ್ಟರ್. ವೆರಿ ವೆರಿ ಈಸಿ ಚಾಪ್ಟರ್ ಇದು ಅಷ್ಟೇ. ಅದ್ರ ಜೊತೆಗೆ ನೆಕ್ಸ್ಟ್ ಚಾಪ್ಟರ್ ಏನಿದೆ, ಬಯೋಮಾಲಿಕ್ಯೂಲ್ಸ್. ಮೆಜಾರಿಟಿ ಸ್ಟೂಡೆಂಟ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ಬರೋಷ್ಟ್ರೊಳಗಡೆ ನೀವೇನು ಮಾಡ್ಬಿಡ್ತೀರಿ, ಇದನ್ನು ಸ್ಕಿಪ್ ಮಾಡ್ಬಿಡ್ತೀರಾ. ಎಲ್ಲಾ ಚಾಪ್ಟರ್ನ ಓದ್ಕೊಬಂದು ಈಸಿ ಚಾಪ್ಟರ್ನ ಸ್ಕಿಪ್ ಮಾಡೋದ್ರಲ್ಲಿ ಅದರಲ್ಲಿ ಅರ್ಥನೇ ಇಲ್ಲ. ಬೇರೆ ಯಾವುದೋ ಒಂದು ಚಾಪ್ಟರ್ ಸ್ಕಿಪ್ ಮಾಡಿದ್ದೀರಾ ಅನ್ನೋದ್ರಲ್ಲಿ ಅರ್ಥ ಇದೆ, ಬಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಸ್ಕಿಪ್ ಮಾಡಿದ್ದೀರಾ ಅಂದ್ರೆ ಅದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ಈಸಿಯೆಸ್ಟ್ ಥಿಯರಿ ಓರಿಯೆಂಟೆಡ್ ಚಾಪ್ಟರ್ ಇದು, ತುಂಬಾ ಈಸಿಯೆಸ್ಟ್ ಚಾಪ್ಟರ್ ಇದು. ಎಸ್ಪೆಷಲಿ ಈ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಏನು ಅಂತಂದ್ರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಏನಾಗುತ್ತೆ ಅಂತಂದ್ರೆ ನಿಮಗೆ ತುಂಬಾ ಡಿಫಿಕಲ್ಟಿ ಅಂತ ಅನ್ಸ್ಬಿಡುತ್ತೆ. ರಿಯಲಿ ಐಮ್ ಟೆಲಿಂಗ್, ಇದರಲ್ಲಿ ಏನೂ ಇಲ್ಲ ಚಾಪ್ಟರ್ಲಿ, ತುಂಬಾ ಈಸಿಯೆಸ್ಟ್ ಚಾಪ್ಟರ್ ಇದು. ಸೊ ಇದನ್ನ ಸ್ಕಿಪ್, ಯಾವುದೇ ರೀಸನ್ಗೂ ಸ್ಕಿಪ್ ಮಾಡ್ಕೊಳಕ್ ಹೋಗ್ಲೇಬೇಡಿ.
ಮಿಸ್ ಮಾಡಬೇಡಿ. ಇದರಲ್ಲಿ ನೋಡಿ ಇಷ್ಟು ಕ್ವಶನ್ಸ್ ಓದ್ಕೊಂಡು ಅಟ್ಲೀಸ್ಟ್ ನೀವು ಬಿಡಬೇಕಾ, ಇಷ್ಟು ಕ್ವಶನ್ಸ್ ಓದ್ಕೊಂಡು ಬಿಟ್ಬಿಡಿ ಚಾಪ್ಟರ್. ನಿಮ್ಗೆ ಏನಾದ್ರು ಆ ಚಾಪ್ಟರ್ನೇ ಸ್ಕಿಪ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಈಗ ಈ ಕ್ವಶನ್ಸ್ ಅನ್ನು ಓದ್ಕೊಳ್ಳಿ, ಬೇಕಾದ್ರೆ ಬೇರೆ ಬಿಟ್ಬಿಡಿ. ನಿಮ್ಗೆ ಏನಾದ್ರು ಸ್ಕಿಪ್ ಮಾಡ್ತೀನಿ ಅಂತಂದ್ರೆ ಈ ಚಾಪ್ಟರ್ನ ನೋಡಿ. ಹ್ಯಾವರ್ತ್ ಸ್ಟ್ರಕ್ಚರ್ಸ್ ನೋಡಿ, ನನಗೇನು ಹ್ಯಾವರ್ತ್ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ಅಷ್ಟು ಸ್ಟ್ರಕ್ಚರಲ್ಲಿ ಕಂಪಲ್ಸರಿಯಾಗಿ ಎಸ್ಪೆಷಲಿ ಡೈಸ್ಯಾಕ್ರೈಡ್ಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್, ಅಡಿಷನಲಿ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಯೂಶಲಿ ಎವ್ರಿ ಇಯರ್ ಏನು ಮಾಡ್ತಿದ್ರು ಅಂತಂದ್ರೆ ಡೈಸ್ಯಾಕ್ರೈಡ್ಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್ ಅಲ್ಲಿ ಮೂರಲ್ಲಿ ಒಂದು ಕ್ವಶನ್ ಅನ್ನ ಸ್ಟ್ರಕ್ಚರ್ಸ್, ಹ್ಯಾವರ್ತ್ ಸ್ಟ್ರಕ್ಚರ್ಸ್ ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ಮಿಸ್ಟೇಕ್ ಮಾಡೋದು ಏನು ಅಂತ ಗೊತ್ತಾ ನೀವು? HOH ನಿಮಗೆ ಸ್ಮಾಲ್ ವೇರಿಯೇಷನ್ ಮಾಡಿದ್ರು, ಒಂದು HOH ವೇರಿಯೇಷನ್ ಮಾಡಿದ್ರು ಎಬೋ ಬಿಲೋ ಬರೀಬೇಕಾದ್ರೆ ನೀವು ಅದು ಸ್ಟ್ರಕ್ಚರೇ ರಾಂಗ್ ಆಗುತ್ತೆ, ಯಾಕಂದ್ರೆ ಬೇರೆ ಕಾಂಪೌಂಡ್ ಆಗ್ಬಿಡುತ್ತದು. ಹಾಗಾಗಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡಿ. ಲ್ಯಾಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್, ಡೈಸ್ಯಾಕ್ರೈಡ್ಸ್ ಮೆಜಾರಿಟಿ ಕೊಟ್ಟಿರೋದು ಈ ಡೈಸ್ಯಾಕ್ರೈಡ್ಸ್ ಅನ್ನ. ಸಮ್ ಟೈಮ್ ಏನ್ ಮಾಡ್ಬೋದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಕೊಡುವಂತ ಪ್ರಾಬಬಿಲಿಟಿನೂ ಇದೆ. ಬಟ್ ಇವು 5ರಲ್ಲಿ ಒಂದು 100% 2 ಮಾರ್ಕ್ಸ್ಗೆ ಹ್ಯಾವರ್ತ್ ಸ್ಟ್ರಕ್ಚರ್ ಕೊಡ್ತಾನೆ ಇದ್ದಾರೆ ಎವ್ರಿ ಇಯರ್. ನೆಕ್ಸ್ಟ್ ಸ್ಟ್ರಕ್ಚರ್ ಎವಿಡೆನ್ಸ್ ಫಾರ್ ಗ್ಲೂಕೋಸ್. ಇಲ್ಲಿ ಸ್ಟ್ರಕ್ಚರ್ ಎವಿಡೆನ್ಸ್ ಅಲ್ಲೂ ಅಷ್ಟೇ ನಿಮಗೆ ಎವ್ರಿ ಇಯರ್ 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಅನ್ನು ಕೇಳ್ತಿದ್ದಾರೆ ಎವ್ರಿ ಇಯರ್. ಏನಪ್ಪಾ ಅಂದ್ರೆ ಲೈಕ್ ಗ್ಲೂಕೋಸ್ ಕಂಟೈನ್ಸ್ 5 ಹೈಡ್ರಾಕ್ಸಿಲ್ ಗ್ರೂಪ್, ಗಿವ್ ದ ರೀಸನ್, ಐ ಮೀನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಬೇಕು. ಎವಿಡೆನ್ಸ್ ಏನು ಗ್ಲೂಕೋಸ್ ಅಲ್ಲಿ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇರೋದಕ್ಕೆ. ಹಾಗೆ ಲೈಕ್ ಗ್ಲೂಕೋಸ್ ಕಂಟೈನ್ಸ್ 6 ಕಾರ್ಬನ್ ಆಟಮ್ಸ್ ಇನ್ ಎ ಸ್ಟ್ರೈಟ್ ಚೈನ್. ಹಾಗೆ ಗ್ಲೂಕೋಸ್ ಕಂಟೈನ್ಸ್ ಪ್ರೈಮರಿ ಆಲ್ಕೋಹಾಲ್, ಗ್ಲೂಕೋಸ್ ಕಂಟೈನ್ಸ್ ಆಲ್ಡಿಹೈಡಿಕ್ ಗ್ರೂಪ್ ಲೈಕ್ ಕಾರ್ಬೋನೈಲ್ ಗ್ರೂಪ್. ಇವುಗಳಿಗೆ ಒಂದೊಂದು ರಿಯಾಕ್ಷನ್ ಇದೆ, ಆ ರಿಯಾಕ್ಷನ್ ಅನ್ನ ನೀವು ಬರೀಬೇಕಾಗತ್ತೆ. ಸೊ ಇದು ಅಷ್ಟೇ ನಿಮಗೆ ಎವ್ರಿ ಇಯರ್ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಿರುವಂಥದ್ದು. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬಂದ್ರೆ ನಿಮಗೆ ಇನ್ನೊಂದು 2 ಕ್ವಶನ್ ಬಿಟ್ಟರೆ ನಿಮಗೆ ಕ್ವಶನ್ಸೇ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬಿಟ್ಟರೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್, MCQ ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ವಾಟ್ ಆರ್ ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್, ಗಿವ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ಇಷ್ಟಾಯ್ತು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬಂದ್ರೆ. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಬಂದು ನಿಮಗೆ ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್. ಅದರಲ್ಲಿ ನಿಮಗೆ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಗ್ಲೋಬುಲಾರ್ ಅಂಡ್ ಫೈಬ್ರಸ್ ಪ್ರೋಟೀನ್ಸ್ ಅಂಡ್ ವಿತ್ ಎಕ್ಸಾಂಪಲ್, ಡಿಫರೆನ್ಸಸ್ ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ವಾಟ್ ಆರ್ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ವಿತ್ ಎಕ್ಸಾಂಪಲ್. ಹಾಗೆ ವಾಟ್ ಆರ್ ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಅಮೈನೋ ಆಸಿಡ್ಸ್, ಗಿವ್ ಅನ್ ಎಕ್ಸಾಂಪಲ್. ಒಂದೊಂದು ಎಕ್ಸಾಂಪಲ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಾಟ್ ಆರ್ ದ ಜನರಲ್ ಸ್ಟ್ರಕ್ಚರ್ಸ್, ವಿಟರಾಯನಿಕ್ ಸ್ಟ್ರಕ್ಚರ್. ಇದು ಅಷ್ಟೇ ನಿಮಗೆ ವಿಟರಾಯನಿಕ್ ಸ್ಟ್ರಕ್ಚರ್ ಆಫ್ ಗ್ಲೈಸಿನ್ ಮತ್ತೆ ಅಲನಿನ್. ಇದು ಸ್ಟ್ರಕ್ಚರ್ ಅಷ್ಟೇ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ, ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ ಇದು ನಿಮಗೆ. ಗ್ಲೈಸಿನ್ ಮತ್ತೆ ಅಲನಿನ್ 20 ಅಮೈನೋ ಆಸಿಡ್ಸ್ ಇದೆ, 20ನಲ್ಲಿ ಇವೆರಡನ್ನ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಇವೆರಡರಲ್ಲೇ ಒಂದು ಕೊಡಬೇಕು ಅಂತ ಸೊ ಬೋರ್ಡ್ ಅಲ್ಲಿ ಇರುವಂತಹ ಇನ್ಸ್ಟ್ರಕ್ಷನ್ಸ್. ಗ್ಲೈಸಿನ್ ಮತ್ತೆ ಅಲನಿನ್ ವಿಟರಾಯನಿಕ್ ಸ್ಟ್ರಕ್ಚರ್. ನೆಕ್ಸ್ಟ್ 1 ಮಾರ್ಕ್ಸ್ಗೆ ತುಂಬಾ ಟೈಮ್ ಕೇಳಿರುವಂತಹ ಕ್ವಶನ್ ಇದು, ನ್ಯಾಚುರಲಿ ಅಕ್ಕರಿಂಗ್ ಆಪ್ಟಿಕಲಿ ಇನ್ಆಕ್ಟಿವ್ ಅಮೈನೋ ಆಸಿಡ್. MCQಗೆ ತುಂಬಾ ಟೈಮ್ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ದಟ್ಸ್ ಅ ಗ್ಲೈಸಿನ್ which is amino acid. It's a glycine. Glycine is amino acid which is optically inactive amino acid. Next, what is meant by denaturation of proteins and which level of structure of remains intact during the denaturation of the globular protein. Denaturation definition ಮತ್ತೆ ಇಟ್ಸ್ ಪ್ರೈಮರಿ ಸ್ಟ್ರಕ್ಚರ್. ಯಾವುದು ಇಂಟ್ಯಾಕ್ಟ್ ಆಗಿರುತ್ತೆ ಅಂತಂದ್ರೆ ಪ್ರೈಮರಿ ಸ್ಟ್ರಕ್ಚರ್ ಮಾತ್ರ ಅಫೆಕ್ಟ್ ಆಗೋದಿಲ್ಲ, ರಿಮೈನಿಂಗ್ ಸೆಕೆಂಡರಿ ಟರ್ಷರಿ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ ಡಿನ್ಯಾಚುರೇಷನ್ ಮಾಡಿದ್ರೆ. ನೆಕ್ಸ್ಟ್ ಡಿಫಿಷಿಯನ್ಸಿ ಆಫ್ ದ ವೈಟಮಿನ್ಸ್ ಟೇಬಲ್. ಇಲ್ಲಿ ಟೇಬಲ್ ಇದೆ ಕಂಪ್ಲೀಟ್ ಆಗಿ ನಿಮ್ಮ NCERT ನಲ್ಲಿ. ವೈಟಮಿನ್ A, B, C, D, E, K ಅಂಡ್ ವೈಟಮಿನ್ಸ್ ನಿಮಗೆ ಕಂಪ್ಲೀಟ್ ಆಗಿ ಲಿಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಡಿಫಿಷಿಯನ್ಸಿ ಡಿಸೀಸ್, ಯಾವ ಡಿಸೀಸ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಕ್ವಶನ್ ನಿಮಗೆ ಈ ಡಿಫಿಷಿಯನ್ಸಿ ಆಫ್ ವೈಟಮಿನ್ಸ್ ಅಲ್ಲಿ ಬರ್ತಾ ಇದೆ. ಹಾಗೆ ಅದ್ರ ಜೊತೆಗೆ ನಿಮಗೆ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆಡ್ ಮಾಡ್ಕೊಳ್ಳಿ. ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಮತ್ತೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ವಿತ್ 1 ಎಕ್ಸಾಂಪಲ್. ವೈಟಮಿನ್ಸ್ ಅಲ್ಲಿ ವಾಟ್ ಆರ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂಡ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ವಿತ್ 1 ಎಕ್ಸಾಂಪಲ್. ಮತ್ತೆ ಡಿಫಿಷಿಯನ್ಸಿ ಆಫ್ ದ ವೈಟಮಿನ್ಸ್, ಇಷ್ಟೇ ಇರುವಂಥದ್ದು ವೈಟಮಿನ್ಸ್ ಅಲ್ಲಿ ನಿಮಗೆ. ನೆಕ್ಸ್ಟ್ ಲಾಸ್ಟ್ ಒನ್ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಬಂದ್ರೆ ನಿಮಗೆ ಇಲ್ಲಿ ತುಂಬಾ ಕ್ವಶನ್ಸ್ ಏನು ಇಲ್ಲ, ನಿಮಗೆ ಲೆಂದಿ ಇರ್ಬೋದು ಬಟ್ ತುಂಬಾ ಕ್ವಶನ್ಸ್ ಇಲ್ಲ ಅದರಲ್ಲಿ. ಯಾವುದಂದ್ರೆ ಶುಗರ್ ಮೈಟಿ ಪ್ರೆಸೆಂಟ್ ಇನ್ DNA RNA. MCQಗೆ ಇದನ್ನೇ ತುಂಬಾ ಟೈಮ್ ಕೇಳಿರುವಂಥದ್ದು ನಿಮಗೆ. ಶುಗರ್ ಮೈಟಿ ಪ್ರೆಸೆಂಟ್ ಓನ್ಲಿ in DNA and RNA. ಶುಗರ್ ಮೈಟಿ ಬೀಟಾ ಡಿ ರೈಬೋಸ್, ಬೀಟಾ D2 ಡಿಆಕ್ಸಿ ರೈಬೋಸ್. ಹಾಗೆ ನೈಟ್ರೋಜನ್ ಬೇಸಸ್ ಪ್ರೆಸೆಂಟ್ ಇನ್ DNA and RNA. ದ ಶುಗರ್ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ DNA ಬಟ್ ನಾಟ್ ಇನ್ RNA. ದ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ RNA ಬಟ್ ನಾಟ್ ಇನ್ DNA. ಇದನ್ನ MCQಗೆ ತುಂಬಾ ಟೈಮ್ ಕೇಳಿದ್ದಾರೆ ನಿಮಗೆ. ಹಾಗೆ ನೆಕ್ಸ್ಟ್ ಹಾರ್ಮೋನ್ಸ್ ಅಲ್ಲಿ ನಿಮಗೆ ಕೆಲವೊಂದು ಹಾರ್ಮೋನ್ಸ್ ಇದೆ ಅಲ್ಲಿ, ಲೈಕ್ ದ ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್. ಮತ್ತೆ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ ಇಸ್ ಥೈರಾಕ್ಸಿನ್. ಸೊ ಅದ್ರ ಮೇಲೆ ನಿಮಗೆ ಹಾರ್ಮೋನ್ಸ್ ಮೇಲೇನೂ ಸಹ ನಿಮಗೆ 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. MCQ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಇಷ್ಟರಲ್ಲಿ ನಿಮಗೆ ಎಲ್ಲಾ ಕ್ವಶನ್ಸ್ ಕವರ್ ಆಗುತ್ತೆ. ಬಟ್ MCQಗೆ ನೀವು ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿ NCERT ಪ್ರಿಪ್ರೇಷನ್ ಆಗಲೇಬೇಕು.
ಬಟ್ ಇಷ್ಟನ್ನೇ ನೀವು ಓದ್ಕೊಂಡ್ರೆ ಆಲ್ಮೋಸ್ಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಕವರ್ ಆಗುತ್ತೆ. ಯಾರು ನೀವು ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಟ್ಲೀಸ್ಟ್ ಇಷ್ಟು ಕ್ವಶನ್ ಓದ್ಕೊಂಡು ಬೇಕಾದ್ರೆ ನೀವು ಬೇಕಾದ್ರೆ ರಿಮೈನಿಂಗ್ ಕಾನ್ಸೆಪ್ಟ್ಸನ್ನು ನೀವು ಬೇಕಾದ್ರೆ ಬೀಳ್ಬೋದು ನೀವು. ಬಟ್ MCQಗೆ ಕಂಪಲ್ಸರಿ ಆಗಿ ನೀವು ಎಲ್ಲ ಟಾಪಿಕ್ಸು ಎಲ್ಲ ಚಾಪ್ಟರ್ಸನ್ನು ಕಂಪಲ್ಸರಿಯಾಗಿ ಕವರ್ ಮಾಡಲೇಬೇಕಾಗುತ್ತೆ. ಯಾಕಂದರೆ MCQ ಕ್ವಶನ್ಸ್ ಎಲ್ಲಿ ಕೇಳ್ತಾರೆ, ಯಾವ ಕಾರ್ನರಲ್ಲಿ ಕೇಳ್ತಾರೆ ಅಂತ ಗೊತ್ತಿರಲ್ಲ, ಯಾವ್ದು ಬೇಕಾದ್ರೂ ಸಹ ಕೇಳ್ಬೋದು. ಹಾಗಾಗಿರೋದ್ರಿಂದ ನಾನು ಏನಿಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ, ಇಷ್ಟನ್ನು ನೀಟಾಗಿ ಓದ್ಕೊಳ್ಳಿ. 100% ನಾನು ಹೇಳ್ತಾ ಇದ್ದೀನಿ, 40 ಮಾರ್ಕ್ಸ್ಗೆ ಮೋಸ ಇಲ್ಲ, 100% ಬಂದೇ ಬರುತ್ತೆ. 40 ಮಾರ್ಕ್ಸ್ ಅಂತೂ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ನಿಮಗೆ. ಇಷ್ಟನ್ನು ಓದ್ಕೊಳ್ಳಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ನಿಮಗೆ ಇನ್ನೂ ಸ್ಟಿಲ್ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಅಡ್ಮಿಷನ್ಸ್ ಓಪನ್ ಇದೆ, ಈ ವರ್ಷದ ಕ್ರ್ಯಾಶ್ ಕೋರ್ಸ್ಗೂ ಸಹ ಅಡ್ಮಿಷನ್ ಓಪನ್ ಇದೆ. ನೆಕ್ಸ್ಟ್ ವೀಕಿಂದ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಡ್ಮಿಷನ್ ನಡೀತಿದೆ ಆಲ್ರೆಡಿ. ಅದಾದಮೇಲೆ ಕ್ರ್ಯಾಶ್ ಕೋರ್ಸ್ ಆಲ್ಮೋಸ್ಟ್ ನಾವೊಂದು 25 ಡೇಸ್ ವಿತ್ ನಾವು ಕಂಪ್ಲೀಟ್ ಸೀರೀಸ್ ಮಾರ್ಕ್ ಎಕ್ಸಾಮ್ಸನ್ನು ಮಾಡ್ತಿದ್ದೀವಿ. ತುಂಬ ಯೂಸ್ಫುಲ್ ಆಗುತ್ತೆ. ಜಾಯ್ನ್ ಆಗಿ ಎಲ್ಲರೂ. ಥ್ಯಾಂಕ್ ಯು ಆಲ್.